ಎಲ್ರಿಗೂ ಓಕೆ. ಶುಭೋದಯ. ಥ್ಯಾಂಕ್ ಯು. ಎಲ್ಲ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು, ಬಾಬಾಜಿ, ಪರಮಾತ್ಮ, ಶಿವ ಎಲ್ಲರನ್ನ ಸ್ಮರಿಸುತ್ತಾ ನಾನು ಇಂಥ ಒಂದು ಅದ್ಭುತ ಅವಕಾಶವನ್ನು ಒದಗಿಸಿದಂತ ವೇದಿಕೆಯ ಗುರುಗಳಿಗೂ ಕೂಡ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ಶುಭೋದಯನ ತಿಳಿಸುತ್ತಾ ಈ ಯೋಗಿಯ ಆತ್ಮಕಥೆಯನ್ನ ಮುಂದುವರಿದ ಭಾಗವನ್ನ ನಾವು ಗಮನಿಸ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವು ಲಾಹಿರಿ ಮಹಾಶಯರು ಬಾಬಾಜಿಯನ್ನ ಹೇಗೆ ಅವರು ರಾಣಿಕೇತ್ಗೆ ಬರಹಂತ ಸಂದರ್ಭವನ್ನ ಒದಗಿಸಿದ್ರು, ಅಲ್ಲಿ ಏನ್ ಬಂದ್ರು ಅನ್ನೋದ ಅಲ್ಲಿ ತನಕ ನಾವು ಬಂದಿದ್ವಿ. ಬಂದ್ರೆ ಅಲ್ಲಿ ಬಂದ ನಂತರ ಅವ್ರಿಗೆ ಗತಜನ್ಮದ ಸಾಧನೆಗಳ ಸಂಬಂಧದಿಂದ ಪವಿತ್ರೀಕೃತವಾದ ಆ ಮಧ್ಯಾಹ್ನ ಒಂದು ಕಂಬಳಿಯ ಮೇಲೆ ಅವರನ್ನ ಕೂರ್ಸಿ ಪೂಜ್ಯ ಗುರುಗಳಾದ ಬಾಬಾಜಿಯವರು ಹತ್ತಿರಕ್ಕೆ ಬಂದು ಅವರ ತಲೆ ಮೇಲೆ ಕೈಯನ್ನ ತಟ್ಟುತ್ತಾರೆ. ತಟ್ಟಿದ ತಕ್ಷಣ ಒಂದು ನಿರ್ವಿಕಲ್ಪ ಸಮಾಧಿಯನ್ನ ಲಾಹಿರಿ ಮಹಾಶಯರು ಪಡಿತಾರೆ. ತಟ್ಟಿದ ತಕ್ಷಣ ಸಮಾಧಿ ಆದ ತಕ್ಷಣ 7 ದಿನಗಳ ಪರ್ಯಂತ 1 ವಾರ ಅವರು ಯಾವುದೇ ಅರಿವಿಲ್ಲದೆ ಸಮಾಧಿ ಸ್ಥಿತಿಯಲ್ಲೇ ಉಳಿತಾರೆ. ಅಂದ್ರೆ ಪರಂಪರೆಯಾಗಿ ಆತ್ಮಜ್ಞಾನದ ಹಂತಗಳನ್ನ ದಾಟಿ ವಾಸ್ತವತೆಯ ಸಾವರಿಯದ ಸಾಮ್ರಾಜ್ಯದ ಒಳಹೊಕ್ಕು ಅವರು ಬರ್ತಾರೆ. ಹೀಗೆ ಭ್ರಾಂತಿಕಾರಕವಾದ ಎಲ್ಲ ಇತಿಮಿತಿಗಳು ಕಳಚಿ ಬಿದ್ದು ಈಗ ನಮಗೆ ಅನೇಕ ಭ್ರಮೆಗಳಿದಾವೆ ನಮ್ಮ ಬದುಕಿನ ಬಗ್ಗೆ, ಎಲ್ಲದರ ಬಗ್ಗೆ. ಅವೆಲ್ಲವನ್ನು ಆ 7 ದಿನದಲ್ಲಿ ಅವರು ಕಳಚಿ ಹೊರಗಡೆ ಬರ್ತಾರೆ. ವಿಶ್ವಾತ್ಮಕನ ವೇದಿಕೆ ಮೇಲೆ ಆತ್ಮ ಸ್ಥಿರವಾಗಿ ಸ್ಥಾಪಿತ ಆಯ್ತು ಅಂತ. ಆಮೇಲೆ 8ನೇ ದಿನಕ್ಕೆ ಲಾಹಿರಿ ಮಹೇಶರು ಯಾವ ಸ್ಥಿತಿಗೆ ಹೋಗಿರ್ತಾರೆ ಅಂದ್ರೆ, ಬಾಬಾಜಿಯ ಗುರುಗಳ ಕಾಲನ್ನ ನಮಸ್ಕರಿಸಿ ನನ್ನನ್ನ ಕಳಿಸ್ಬೇಡಿ, ನನ್ನನ್ನು ಇಲ್ಲೇ ಇಟ್ಕೊಳ್ಳಿಕ್ಕೆ ನೀವು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾರೆ. ಆದ್ರೆ ಬಾಬಾಜಿ ಹೇಳ್ತಾರೆ, ಮಗು, ಈ ಜನ್ಮದಲ್ಲಿ ನೀನು ಜನಸಮೂಹದೆದುರು ನಿನ್ನ ಪಾತ್ರವನ್ನ ಆಡಿ ತೋರಿಸ್ಬೇಕು ಅಂತ. ಜನನಕ್ಕೆ ಮೊದಲೇ ಅನೇಕ ಜನ್ಮಗಳಲ್ಲಿ ನೀನು ಧ್ಯಾನವನ್ನ ಬಾಳನ್ನು ಕಳೆದು ಸೌಭಾಗ್ಯವನ್ನ ಪಡೆದು ಬಂದಿದೀಯಾ. ಈ ಜನ್ಮದಲ್ಲಿ ಜನಜಂಗುಳಿಯಲ್ಲಿ ಕಾಲವನ್ನ ಕಳಿಬೇಕು. ಆತ್ಮೀಯರೇ, ಇಲ್ಲಿ ಗಮನಿಸ್ಬೇಕು, ನಮಗೂ ಏನೋ ಒಂದು ಕೆಲಸವನ್ನ ಕೊಟ್ಟು ಈ ಭೂಮಿ ಮೇಲೆ ದೇವ್ರು ಕಳ್ಸಿರ್ತಾನೆ. ಅದೇ ಪಾತ್ರವನ್ನ ನಿರ್ವಹಿಸಿ ನಾವುಗಳು ಕೂಡ ಹೋಗ್ಬೇಕು ಅಂತ ಅನ್ಕೋಬೇಕು. ಹಾಗೆ ನೀನು ಅದಕ್ಕೆ ಹೇಳ್ತಾರೆ, ಪ್ರತಿ ಸಲದಂತೆ ನೀನು ಈ ಜನ್ಮದಲ್ಲಿ ಮದುವೆಯಾಗಿ ಗೃಹಸ್ಥನಾಗಿ ಕುಟುಂಬದ ಜವಾಬ್ದಾರಿಯನ್ನ ತಳೆಯವರೆಗೂ ನನ್ನನ್ನ ಭೇಟಿ ಆಗದಿರೋದಕ್ಕೆ ಒಂದು ಪ್ರಧಾನ ಉದ್ದೇಶದ ಹಿನ್ನೆಲೆ ಇದೆ. ಈ ಹಿಮಾಲಯದಲ್ಲಿ ನಮ್ಮ ರಹಸ್ಯ ತಂಡವನ್ನ ಸೇರ್ಕೊಳ್ತಕ್ಕಂಥ ಯೋಚನೆಯನ್ನ ನೀನು ಒತ್ತಿಗಿಟ್ಟು, ಅಂದ್ರೆ ಅದನ್ನ ಬದಿಗಿಟ್ಟು ನೀನು ಸಂಸಾರದಲ್ಲಿ ನೀನು ಇದನ್ನ ಪಡಿಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನ ಮಾಡ್ತಾರೆ. ನಿನಗಲ್ಲಿ ಗೊತ್ತಾಗ್ಬೇಕು, ಅನೇಕ ದಿಗ್ಭ್ರಮೆಗೊಂಡಂತ ಈ ಪ್ರಪಂಚದ ಜನ, ಆ ಸ್ತ್ರೀ ಪುರುಷರ ಗೋಳು, ಅದು ಆ ದೊಡ್ಡವರುಗಳ ಕಿವಿಗೆ ಕೇಳಿಸ್ದೇನಿಲ್ಲ. ಈಗ ಉದಾಹರಣೆ, ನಾವು ಈ ಜನಗಳಲ್ಲಿ ಯಾರು ನೆಮ್ಮದಿ ಇಲ್ಲ, ಯಾರಿಗೂ ಸಂತೋಷ ಇಲ್ಲ, ಹೇಗೆ ಬದುಕಲ್ಲಿ ನಾವು ವ್ಯಥೆ ಪಡ್ತಿದೀವಿ. ಇದೆಲ್ಲವನ್ನು ನೀನು ಕ್ರಿಯಾಯೋಗದ ಮೂಲಕ ಅಸಂಖ್ಯಾತ ಅನ್ವೇಷಕರಿಗೆ ಆಧ್ಯಾತ್ಮಿಕ ಶಾಂತಿಯನ್ನ ತಂದ್ಕೊಡ್ಬೇಕು ಅಂತ ಹೇಳಿ ನಿನ್ನನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಲಕ್ಷಾಂತರ ಜನರು ನಿನ್ನ ಹಾಗೇನೆ ಸಂಸಾರಿಯಾಗಿ ನಿನ್ನಿಂದ ಭರವಸೆಯನ್ನ ಪಡಿತಾರೆ. ಮತ್ತು ಉನ್ನತ ಯೌಗಿಕ ಸಾಧನೆಗಳು ಗೃಹಸ್ಥರಿಗೇನು ಹೊರತಾದದ್ದಲ್ಲ ಅಂತ ತಿಳಿಪಡಿಸ್ಲಿಕ್ಕೆ, ಅಂದ್ರೆ ಮೋಕ್ಷವನ್ನ ಪಡಿಲಿಕ್ಕೆ, ಮುಕ್ತಿಯ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸನ್ಯಾಸನೇ ಅಲ್ಲ, ಸಂಸಾರದಲ್ಲಿ ಇದ್ರೂ ಕೂಡ ಅದು ತಟ್ಟದ ಹಾಗೆ ಇರ್ಬೋದು ಅನ್ನೋಕ್ಕೆ ನಿನ್ನ ಮೂಲಕ ಜನರಿಗೆ ಒಂದು ಉದಾಹರಣೆ ಆಗ್ಬೇಕು ನೀನು ಅಂತ. ಈ ಪ್ರಪಂಚದಲ್ಲಿದ್ದು ವೈಯಕ್ತಿಕವಾದ ಉದ್ದೇಶ ಅಥವಾ ಆಸಕ್ತಿ ಇಲ್ಲದ ತನ್ನ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ನಿರ್ವಹಿಸ್ತಕ್ಕಂಥ ಯೋಗಿ ಖಂಡಿತ ಸಾಕ್ಷಾತ್ಕಾರದ ಮಾರ್ಗವನ್ನೇ ಅನುಸರಿಸ್ಕತಾನೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಆಂತರಂಗಿಕವಾಗಿ ಕೂಡ ನೀನು ಈ ಲೋಕದ ಎಲ್ಲ ಕರ್ಮ ಬಂಧಗಳನ್ನ ಈಗಾಗ್ಲೇ ಕಳಚ್ಕೊಂಡಿದೀಯ. ನೀನು ಅಂದ್ರೆ ಒಳಗಡೆ ನೀನು ಪಕ್ವವಾಗಿ ಹೋಗಿದೀಯ. ನಂತರ ಏನ್ ಲೋಕಂತ ಇಸೋದ್ ಕಷ್ಟ ಆಗಲ್ಲ, ನಿನ್ನನ್ನು ಯಾವುದು ಕೂಡ ನಿರ್ಬಂಧಿಸಲ್ಲ. ಹಾಗೇನೆ ಈ ಪ್ರಪಂಚದವನ ಆಗಿ ಅಲ್ಲ, ಆದ್ರೆ ನೀನು ಈಗ ಪ್ರಜ್ಞಾಪೂರ್ವಕವಾಗಿ ನಿನ್ನ ಕುಟುಂಬದ, ವ್ಯವಹಾರದ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕರ್ತವ್ಯಗಳನ್ನ ನಿರ್ವಹಿಸ್ಬೇಕು ನೀನು. ಮತ್ತೆ ಈ ಪ್ರಪಂಚದ ಮಾನವರ ಬತ್ತಿದ ಹೃದಯಗಳಲ್ಲಿ ಮೂಡೋದು ಬಂಧ ವಿಮೋಚನೆ ಎಂಬುದು ಹೊರಗಿನ ತ್ಯಾಗದಿಂದಲ್ಲ. ಮನೆ ಬಿಟ್ಟೆ, ಆಸ್ತಿ ಬಿಟ್ಟೆ, ಎಲ್ಲವನ್ನು ಬಿಟ್ಟು ಹೊರಗಡೆ ಹೋದ್ರೆ ಬಂಧ ವಿಮೋಚನೆ ಆಗಲ್ಲ. ನಮ್ಮ ಅಂತರಂಗಿಕವಾಗಿ ಅವನ್ನೆಲ್ಲವನ್ನು ಬಿಡಬೇಕು. ಅಲ್ಲಮ್ಮ ಪ್ರಭು ಹೇಳ್ತಾರಲ್ಲ, ಹಾಗೆ ಮನದ ಆಸೆನೆ ಮಾಯೆ, ಹೆಣ್ಣು ಹೊನ್ನು
ಇವೆಲ್ಲ ಬಂಧನ ಅಲ್ಲ ಅಂತ. ಹಾಗೆ ಅಂತರಂಗದ ತ್ಯಾಗದಿಂದ ಎಂಬುದನ್ನು ನಿನ್ನ ಸಮತೋಲನ ಬಾಳಿನಿಂದ ಅವರು ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಈಗ ಗೌತಮ ಬುದ್ಧ, ಪತ್ರಿಜಿ ಗುರುಗಳು ಇಂಥವ್ರನ್ನ ನಾವ್ ಹೇಗೆ ಉದಾಹರಣೆಯಾಗಿ ಅನುಕರಿಸ್ತೀವೋ ಆ ರೀತಿ ನಿನ್ನನ್ನು ನೋಡಿ ಸಂಸಾರಸ್ಥರು ಈ ದಾರಿಯಲ್ಲಿ ಬರ್ತಾರೆ ಅನ್ನೋದನ್ನ ಹೇಳ್ತಾರೆ. ಹಾಗೆ ಈ ಹಿಮಾಲಯದ ಉನ್ನತವಾದ ಸ್ಥಳದಲ್ಲಿ ನನ್ನ ಗುರುಗಳ ಮಾತುಗಳನ್ನ ಕೇಳಿಸ್ಬೇಕಾದ್ರೆ ಇವ್ರ ಕುಟುಂಬ, ಕಚೇರಿ, ಪ್ರಪಂಚಗಳಿಗೆ ಎಷ್ಟೊಂದು ದೂರ ಇದೆ. ನಾನು ಅದರಿಂದ ದೂರ ನಿಂತಿದ್ದೀನಿ ಅನ್ನೋ ಭಾವನೆ ಆಗ್ತಾ ಹೋಗುತ್ತೆ. ಆ ನಂತರ ಅವರು ಆ ಯೌಗಿಕ ವಿದ್ಯೆಯನ್ನ ಉಪದೇಶಿಸಿ ಆಮೇಲೆ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾರೆ. ಯೋಗ್ಯತೆಯುಳ್ಳ ಶಿಷ್ಯರಿಗೆ ಮಾತ್ರವೇ ಕ್ರಿಯಾಯೋಗದ ರಹಸ್ಯವನ್ನು ಹೇಳಿಕೊಡು. ಅದಕ್ಕೆ ಎಲ್ಲವೂ ಎಲ್ಲರಿಗೂ ಲಭಿಸಲ್ಲ. ಅನೇಕ ಕಾಲದಿಂದಲೂ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ತುಂಬಾ ಜನ ಇದ್ದಾರೆ, ಯಾಕೆ ಎಲ್ರೂ ಆಗಿಲ್ಲ? ಅಲ್ಲಿ ಯೋಗ್ಯತೆ ಇಲ್ಲ ಅವರಿಗೆ ಈ ಜನ್ಮದಲ್ಲಿ. ಅದಕ್ಕಾಗಿ ಅನ್ವೇಷಣೆಗಾಗಿ ಸರ್ವಸ್ವವನ್ನು ಮುಡಿಪಾಗಿರ್ಲು ಯಾರು ಸಿದ್ಧರಾಗಿದ್ದಾರೋ ಅಂತವರಿಗೆ ಈ ಧ್ಯಾನ ಯೋಗದ ಮೂಲಕ ಜೀವನದ ರಹಸ್ಯವನ್ನು ತೆರೆದು ನೋಡಲು ಅವರು ಸಮರ್ಥರಾಗ್ತಾರೆ ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಇಲ್ಲಿ ಆಗ ಇವ್ರು ಹೇಳ್ತಾರೆ, ದೇವತಾ ಸ್ವರೂಪಿ ಗುರುಗಳೇ, ಕ್ರಿಯಾಯೋಗವನ್ನ ಪುನರುಜ್ಜೀವನಗೊಳಿಸಿ ಮಾನವತೆಗೆ ದಯೆ ತೋರೋದ್ರಿಂದ ಶಿಷ್ಯತ್ವಕ್ಕೆ ಅಗತ್ಯವಾದಂತ ಈ ಕಠಿಣತೆಯ ನಿಯಮಗಳನ್ನ ಸ್ವಲ್ಪ ಸಡಿಲಗೊಳಿಸಕ್ಕಾಗಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅಂದ್ರೆ ಆಂತರಂಗಿಕವಾಗಿ ಪೂರ್ಣ ತ್ಯಾಗಕ್ಕೆ ಪ್ರಾರಂಭದಲ್ಲೇ ದೀಕ್ಷೆಯನ್ನ ಕೈಗೊಳ್ಳಿಕ್ಕೆ ಸಿದ್ಧರಿಲ್ದಾಗ ಕೂಡ ಶ್ರದ್ಧೆಯಿಂದ ಬಯಸುವಂತರ್ಗೆಲ್ಲ ಕ್ರಿಯಾಯೋಗವನ್ನ ಉಪದೇಶಲಿಕ್ಕೆ ಅನುಮತಿಯನ್ನ ಕೊಡ್ಬೇಕು. ಅಂದ್ರೆ ಇಷ್ಟೊಂದು ಕಠಿಣ ನಿಯಮಗಳು ಬೇಡ, ಸ್ವಲ್ಪ ಸಡಿಲಿಸಿ ಮಾಡ್ಬೇಕು ಅಂತ ಬಯಕೆ ಇರುತ್ತೆ. ತಕ್ಷಣ ಯಾರು ಆ ಸಮಾಧಿ ಸ್ಥಿತಿ ಹೋಗ್ಲಿಕ್ಕಾಗಲ್ಲ, ಹಂತ ಹಂತವಾಗಿ ಹೋಗ್ತಾರೆ. ಅವರಿಗೂ ಕೂಡ ಕೊಡ್ಬಹುದಲ್ವಾ ಅಂತ ಲಾಹಿರಿ ಮಹಾಶಯರು ಕೇಳ್ತಾರೆ. ಆಗ ಆಯ್ತು, ಸ್ತ್ರೀ ಪುರುಷರಿಗೆ ವಿಶೇಷ ಪ್ರೋತ್ಸಾಹ ಬೇಕಾಗಿದೆ, ಅದರಿಂದ ಅವರು ಕೂಡ ಆಯ್ತು ಅಂತ ಒಪ್ಕೊಳ್ತಾರೆ. ಹಾಗೆ ಆಗ್ಲಿ, ದೈವೇಚ್ಛೆ ನಿನ್ ಮೂಲಕ ನುಡಿದಿದೆ ಅಂದ್ರೆ ದೇವ್ರೇ ನಿನ್ ಮೂಲಕ ಅಂದ್ರೆ ಈ ಮೊದ್ಲು ಬಾಬಾಜಿ ಹೇಳಿದ ಪ್ರಕಾರ ಆಗಿದ್ರೆ ತುಂಬಾ ಜನ ಅದಕ್ಕೆ ಒಳಪಡ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ, ಅಷ್ಟು ಕಠಿಣ ನಿಯಮಗಳನ್ನ ಅಳಪಡಿಸ್ಲಿಕ್ಕೆ. ನೀವು ಗೌತಮ ಬುದ್ಧನ ಬಗ್ಗೆ ಕೇಳಿದ್ದೀರಾ, ಅವನು ದೈಹಿಕ ದಂಡನೆಯನ್ನ ಮಾಡ್ಬೇಕಾದ್ರೆ ಎಲುಬುಗಳು ಒಂದು ಗೂಡಿನಂತೆ ಹಾಗೆ ಬರೀ ಎಲುಬುಗಳು ಕಾಣ್ತಾ ಇದ್ದು, ಆ ತರ ಧ್ಯಾನ ಮಾಡಿ ಅಂದ್ರೆ ಈಗ ಯಾರು ಮಾಡ್ತಾರೆ? ಹಾಗೆ ಗುರುಗಳು ಮೌನದಿಂದ ಮತ್ತೆ ಹೇಳ್ತಾರೆ, ನಿನ್ನ ಪ್ರತಿಯೊಬ್ಬ ಶಿಷ್ಯನಿಗೂ ಭಗವದ್ಗೀತೆಯಲ್ಲಿ ಬರುವ ಭವ್ಯ ಭರವಸೆಯನ್ನು ಕುರಿತು ಮತ್ತೆ ಮತ್ತೆ ನೀನು ಹೇಳು. ಸ್ವಲ್ಪ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯತ್ತು. ಅಂದ್ರೆ ಧರ್ಮದ ಅಲ್ಪ ಸ್ವಲ್ಪ ಆಚರಣೆಯೂ ಕೂಡ ಮಹಾಭಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಪಾಲಿಸ್ತಾ ಹೋಗಿ. ಎಲ್ಲರೂ ಧರ್ಮರಾಯನ ಹಾಗೆ ಎಲ್ಲರೂ ಈಗ ಬದುಕ್ಲಿಕ್ಕೆ ಆಗಲ್ಲ, ಆದ್ರೆ ಸ್ವಲ್ಪನಾರು ಆ ಹಾದಿನಲ್ಲಿ ಹೋಗಿ ಅದು ನಿಮ್ಮನ್ನ ಕಾಪಾಡುತ್ತೆ ಅನ್ನೋದನ್ನ ಹೇಳು ನೀನು. ಇಲ್ಲಿ ಮಹಾಭಯ ಅಂದ್ರೆ ಹುಟ್ಟು ಸಾವುಗಳ ಚಕ್ರ ಪರಿವರ್ತನೆಯಿಂದ ಪ್ರಾಪ್ತ ಆಗ್ತಕ್ಕಂಥ ಮಹಾ ಕಷ್ಟಗಳು ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಕ್ರಿಯಾಯೋಗವನ್ನ ಬಾಬಾಜಿ ಅದನ್ನ ಪಸರಿಸ್ಲಿಕ್ಕಾಗಿ ಲಾಹಿರಿ ಮಹಾಶಯರನ್ನ ಆರಿಸ್ಕೊಳ್ತಾರೆ ಇಲ್ಲಿ. ಹೀಗೆ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ಅದು ಹೇಗೆ ಮುಂದುವರಿತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾರೆ. ಅವ್ರಿಗೆ ಬಿಟ್ಟು ಹೋಗ್ಲಿಕ್ಕೆ ಮನ್ಸಿಲ್ಲ. ಆಗ ಹೋಗಿ ಅವ್ರಿಗೆ ನಮಸ್ಕಾರವನ್ನ ಮಾಡಿ, ನಂಗ್ ಮನ್ಸೇ ಇಲ್ಲ ಅನ್ನೋದನ್ನ ಅವ್ರ ಅರ್ಥ ಹೇಳ್ತಾರೆ. ಮಗು, ನಮ್ಮಿಬ್ಬರಿಗೂ ಅಗಲಿಕೆ ಅನ್ನೋದೇ ಇಲ್ಲ, ನೀನ್ ಎಲ್ಲೇ ಇರು, ನೀನು ಯಾವಾಗ್ಲೇ ನನ್ನನ್ ಕರಿ, ನಾನು ಆ ಕ್ಷಣನೇ ನೀನ್ ಬಳಿಗ್ ಬರ್ತೀನಿ ಅಂತ ಹೇಳಿದಾಗ ಒಂದ್ ಸ್ವಲ್ಪ ಭರವಸೆ ಬರುತ್ತೆ ಅವ್ರಿಗೆ. ಅಂದ್ರೆ ಗುರುಗಳು ನನ್ ಕರೆದಾಗೆಲ್ಲ ನನ್ ಜೊತೆ ಇರ್ತಾರೆ ಅಂತ ಹಂಗಂತ ಹೇಳಿ ಅವ್ರು ವಾಪಸ್ ಬರ್ತಾರೆ. ಅಷ್ಟೊತ್ತಿಗೆ 10 ದಿನ ಕಳೆದೋಗಿರ್ತಲ್ಲ, ಆ ಕಚೇರಿನಲ್ಲಿ ಈ ಕಾಡಲ್ಲಿ ಹೋಗಿ ಇವರೆಲ್ಲೋ ತಪ್ಪಿಸ್ಕೊಬಿಟ್ಟಿದ್ದಾರೆ ಅಂತ ಹುಡುಕಾಟ ಪ್ರಾರಂಭ ಆಗಿರುತ್ತೆ ಕಚೇರಿ ಸಹೋದ್ಯೋಗಿಗಳು. ಆ ನಂತರ ಇವ್ರು ಬಂದಾಗ ಅವರನ್ನ ಸ್ವಾಗತ ಮಾಡ್ತಾರೆ. ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಕೇಂದ್ರ ಕಚೇರಿಯಿಂದ ಒಂದು ಲೆಟರ್ ಬರುತ್ತೆ. ಲಾಹಿರಿ ಮಹಾಶಯರನ್ನ ವಾಪಸ್ ಅಲ್ಲಿಗೆ ಕಳಿಸಿ, ಅದು ಮಿಸ್ ಆಗಿ ಯಾರೋ ಬರ್ಬೇಕಾದ ಜಾಗಕ್ಕೆ ಲಾಹಿರಿ ಮಹಾಶಯರು ಬಂದಿದ್ರು. ನೋಡಿ ಬಾಬಾಜಿ ಇದನ್ನ ಯಾವ ರೀತಿ ಅದನ್ನ ಮಾಡ್ತಾರೆ. ಅವ್ರ ಉದ್ದೇಶ ಲಾಹಿರಿ ಮಹಾಶಯರು ಅವರು ಅಲ್ಲಿ ರಾಣಿಕೇತಕ್ಕೆ ಬಂದು ಈ ದೀಕ್ಷೆಯನ್ನ ಪಡಿಬೇಕು, ಅದ್ರ ಮೂಲಕ ಪ್ರಪಂಚಕ್ಕೆ ಅದನ್ನ ಹರಡಬೇಕು. ಆದ್ರೆ ಜನಗಳಿಗೆ ಆಗ ಬಂದಂಗ ಆಗ್ಬೇಕು. ಈಗ ಮತ್ತೆ ವಾಪಸ್ ಅವ್ರು ವಾರಣಾಸಿಗೆ ಹೋಗ್ಬೇಕು. ಅದನ್ನ ಅಂದ್ರೆ ಆ ಶಕ್ತಿ ಆ ಗುರುಗಳಿಗೆ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಹಾಗೆ ಅವರನ್ನ ಮತ್ತೆ ಆ ಜಾಗಕ್ಕೆ ಬರ ಹಾಗೆ ಮಾಡಿದಂತ ಶಕ್ತಿಯನ್ನ ಅವರು ಇಲ್ಲಿ ಬೇರೊಬ್ಬರನ್ನ ಕಳಿಸಿ ಅವರನ್ನ ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿ ಬರ್ಬೇಕಾದ್ರೆ ದಾನಾಪುರದಲ್ಲಿ ಒಂದು 6 ಮಂದಿ ಗೆಳೆಯರ ತಂಡ ಇವ್ರ ಜೊತೆ ಬರುತ್ತೆ. ಅಲ್ಲಿದ್ದಂತ ಒಬ್ಬ ಮುಖಂಡ ಹೇಳ್ತಾನೆ, ಅಪ್ಪ ಕಾಲ ಕೆಟ್ಟೋಯ್ತು, ಈ ಕಾಲದಲ್ಲಿ ಅಂತ ಸತ್ಯವಂತರು ಯಾರಿದ್ದಾರೆ?
ಎಲ್ಲ ದರಿದ್ರ ಬಂದೋಯ್ತು ಭಾರತಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಲೈರಿ ಮಾಷರ್ ಹೇಳ್ತಾರೆ, ಸ್ವಾಮಿ ಈಗ್ಲೂ ಮಹಾಸಂತರು ಇದ್ದಾರೆ ನಿಜ ಅಂತ ಹೇಳ್ತಾರೆ. ಆದ್ರೆ ಅವ್ರು ಒಪ್ಕೊಳ್ಳಲ್ಲ. ನಿಮ್ಮನ್ನು ಈ ರೀತಿ ಪ್ರಶ್ನೆ ಮಾಡ್ತಾ ಇರ್ತಾರೆ, ಈ ರೀತಿನೇ ಬದುಕಿದ್ರೆ ಪ್ರಪಂಚದಲ್ಲಿ ಕೋರ್ಟ್ ಏಕೆ, ಪೊಲೀಸ್ ಸ್ಟೇಷನ್ ಏಕೆ, ಯಾಕೆ ಇಷ್ಟೊಂದು ಅರಾಜಕತೆ ಎಲ್ಲಾ ಕಡೆ ತಾಂಡ ಆಡ್ತಿದೆ ಅನ್ನೋದನ್ನ ಅಲ್ಲಿ ಅದಕ್ಕೆ ಅವ್ರು ಹೇಳಿದಾಗ ಅವ್ರನ್ನ ಲಾಹಿರಿ ಮಾಷರ್ ಏನಾರು ಮಾಡಿ ಪ್ರೂವ್ ಮಾಡ್ಬೇಕು. ಅದಕ್ಕಾಗಿ ಅವರು ನೀನ್ ಹೇಳೋ ತಪ್ಪ ಹೇಳ್ತಾ ಇದೀಯಾ, ಪರ್ವತದ ಗಾಳಿಯ ಒತ್ತಡಕ್ಕೆ ಸಿಕ್ಕಿ ನಿಂಗೆಲ್ಲೋ ತಲೆ ಸಿಕ್ಬಿಟ್ಟಿದೆ, ನೀನ್ ಹೇಳಿದ್ದೆಲ್ಲ ಹಗಲ್ಗನಸು, ಅಂತ ಸಂತರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಮುಖಂಡರು ಹೇಳ್ತಾರೆ. ಅದಕ್ಕೆ ಇವರು ನಾನೀಗ ನಿಮ್ ಮನೇಲಿ ನಮ್ ಗುರುಗಳನ್ನ ಬರಹಂಗ್ ಮಾಡ್ಲಾ ಅಂತ ಹೇಳ್ತಾರೆ. ಅವ್ರು ನಂಬಲ್ಲ. ಆಗ ಇವ್ರು ಏನಾದ್ರೂ ಮಾಡಿ ಬಾಬಾಜಿನ ಅಲ್ಲಿ ಕರೆಸಿ ಪ್ರೂವ್ ಮಾಡ್ಬೇಕು ಇಂಥವ್ರು ಇದಾರೆ ಈ ಕಾಲದಲ್ಲಿ ಅಂತ. ಆಗ ಹೇಳ್ತಾರೆ ಅವರು, ನನ್ಗೊಂದು ಪ್ರಶಾಂತ ಕೋಣೆ, 2 ಹೊಸ ಕಂಬಳಿಯನ್ನ ಕೊಡಿ ಅಂತ ಹೇಳಿ ಆಕಾಶ ದ್ರವ್ಯದಿಂದ ಅವ್ರು ಬರದನ್ನ ಕೂತು ಪ್ರಾರ್ಥಿಸ್ತಾರೆ. ನೀವು ಹೊರಗಡೆ ಇರಿ, ನಾನು ಕರೆಯುವವರೆಗೂ ಒಳಗಡೆ ಬರಬೇಡಿ ಅಂತ ಹೇಳಿ ಧ್ಯಾನ ಮಗ್ನರಾಗಿ ಇವರು ಗುರುವನ್ನ, ಬಾಬಾಜಿ ಗುರುಗಳೇ ಇವ್ರು ಈಗ ಅಂತಿದ್ದಾರೆ, ದಯಮಾಡಿ ನೀವು ಇವರ ಇದಕ್ಕೆ ಭರವಸೆನ ತುಂಬಲಿಕ್ಕಾಗಿ ನೀವು ಬನ್ನಿ ಅಂತ ಹೇಳಿ ಕರೀತಾರೆ. ಬರ್ತಾರೆ. ಗುರುಗಳು ಮುಖ ಒಂಥರ ಸ್ವಲ್ಪ ಕಠಿಣವಾಗೇ ಇರುತ್ತೆ. ಯಾಕೆಂದ್ರೆ ಸಿಟ್ಟು, ಇಂಥ ನಂಬದೇ ಇದ್ದಂತ ಸಣ್ಣ ಪುಟ್ಟ ಜನರ ಎದುರು ನನ್ನನ್ನ ಕರ್ಸಿದ್ರಲ್ಲ ಅನ್ನೋದಕ್ಕಾಗಿ ಅವ್ರು ಹೇಳ್ತಾರೆ, ಲಾಹಿರಿ ತುಚ್ಛವಾದದಕ್ಕೆಲ್ಲ ನನ್ನನ್ನ ಕರೀತೀಯ ನೀನು, ಅಂದ್ರೆ ಮಹಾನ್ ಸಾಧನೆಗೆ ಮಹಾನ್ ಅಂತ ಇದರಲ್ಲಿ ನೀನು ನನ್ನನ್ನ ಕರೆಸ್ಬೇಕು. ಆದ್ರೆ ಶ್ರದ್ಧೆಯಿಂದ ಸತ್ಯವಂದ ಅರ್ಸರಿ ಮಾತ್ರ ಅದು ಆಗ್ಬೇಕು ಹೊರತು ಪ್ರತ್ಯಕ್ಷವಾಗಿ ನಾನು ನೋಡಿದಾಗ ಅವ್ರು ನಂಬ ಸುಲಭ. ಆದ್ರೆ ಕಣ್ಣಿಗೆ ಕಾಣಿದ್ರೆ ದೇವ್ರನ್ನ ಎಲ್ಲರೂ ನಂಬ್ತಾರೆ. ಆದ್ರೆ ಕಾಣದ ಒಂದು ಶಕ್ತಿ ಮೇಲಿದೆ ಅನ್ನೋದನ್ನ ನಾವು ಅವ್ರಿಗೆ ಅರಿವಾಗ್ಬೇಕು ಅಂತ ಹೇಳಿ, ಯಾರು ಸ್ವಾಭಾವಿಕವಾದ ಐಹಿಕ ಭೋಗ ಭಾಗ್ಯವನ್ನ ಈ ಸಂದೇಹಿವತ್ವವನ್ನ ದಾಟಿರ್ತಾರೋ ಅಂತವರು ಮಾತ್ರ ಇಂದ್ರಿಯಾತೀತವಾದ ಸತ್ಯವನ್ನ ಅರಿಲಿಕ್ಕೆ ಸಂಶೋಧಿಸ್ಲಿಕ್ಕೆ ಅರ್ಹರಾಗ್ತಾರೆ. ಅದರಿಂದ ನಾನೇನು ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇವರು ಹೋಗಿ ಅವ್ರ ಕಾಲಿಗೆ ಬಿಟ್ಟು ನಮಸ್ಕಾರ ಮಾಡ್ತಾರೆ. ಗುರುಗಳೇ, ನನ್ ತಪ್ಪು ನನ್ಗೆ ಅರಿವಾಯ್ತು, ಇನ್ನು ಮುಂದೆ ನಾನು ಹೀಗೆ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮನ್ನ ಕರೆಯಲ್ಲ. ಆದ್ರೆ ಈ ಗೆಳೆಯರಿಗೆ ಒಂದು ಅನುಗ್ರಹನ ಮಾಡ್ದೇನೆ, ಅವ್ರಿಗೆ ಆಶೀರ್ವಾದ ಮಾಡ್ದೇನೆ ನೀವು ಹೋಗ್ಬೇಡಿ. ಅವ್ರ ನಂಬರ್ ಅಲ್ಲ ಆದ್ರೂ ಕೂಡ ಸತ್ಯಾಸತ್ಯ ಅಂತ ಇದನ್ನ ಅವ್ರು ವಿಮರ್ಶಿಸ್ಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಾಬಾಜಿ ಒಂದು ಸಮಾಧಾನದ ಇದನ್ನ ಬೀರಿ, ಆಯ್ತು ಸ್ವಲ್ಪ ಹೊತ್ತಿರ್ತೀನಿ, ನಿನ್ ಗೆಳೆಯರು ನಿನ್ ಮಾತನ್ನ ಸುಳ್ಳ ಆಗ್ಸಕ್ಕೆ ನಾನು ಕೂಡ ಇಸಲ್ಲ. ಇನ್ ಮುಂದೆ ಮಗು ನಿನಗೆ ಅವಶ್ಯ ಬಿದ್ದಾಗ ಮಾತ್ರ ಬರುತ್ತೇನೆ, ಕರೆದಾಗಲೆಲ್ಲ ಅಲ್ಲ. ಇದನ್ನ ನಾವು ಗಮನಿಸ್ಕೋಬೇಕು. ಅನೇಕ ಪುರಾಣದಲ್ಲೂ ಕೂಡ ಕತೆ ಬಂದಿದೆ. ಶಿವ ಇರ್ಬೋದು, ಕರೆದಾಗ ಭಕ್ತರ ಕರೆಗೆ ಹೋಗೊಟ್ಟು ಬೇರೆ ಬೇರೆ ವೇಷದಲ್ಲಿ ಬಂದು ಸಹಾಯ ಮಾಡದಿರೋದು. ಅಲ್ಲಾವುದ್ದೀನ್ ದೀಪ ಅಂತ ಕೂಡ ಕತೆ ಕೂಡ ಇದೆ. ಇಂಥವ್ರಲ್ಲಿ ಕೂಡ ದೇವರು ಅನೇಕ ರೂಪವನ್ನು ತಾಳಿ ಬಂದಿರೋದನ್ನ ನಾವು ನೋಡ್ತೀವಿ. ಹಾಗೇನೆ ಬಾಗಿಲು ತೆರೆದಾಗ ತೀವ್ರವಾದ ನಿಶಬ್ದತೆ ಇರುತ್ತೆ. ಆ ಗೆಳೆಯರು ಕಂಬಳಿ ಮೇಲೆ ಕುಳಿತಿದ್ದಂತ ಪ್ರಕಾಶಮಾನ ವ್ಯಕ್ತಿಯನ್ನ ದೃಷ್ಟಿಸಿ ನೋಡ್ತಿದ್ದಾರೆ. ಏಕೆಂದ್ರೆ ಬಾಗ್ಲೆಲ್ಲ ಓಪನ್ ಇದೆ, ಅವ್ರು ಹೊರಗಡೆಲೆ ಕಾಯ್ತಾ ಇದ್ದಾರೆ. ಯಾರೂ ಒಳಗಡೆ ಬಂದಂತ ಶೌಚನೆ ಯಾವ ಸಿಗ್ನಲ್ ಎಲ್ಲಿ ಉಳಿದಿಲ್ಲ. ಆದ್ರಿಂದ ಅವ್ರಿಗೆ ಆಗ ಅವ್ರ ಮುಂದೆ ಹೋಗಿ ನಿಂತು, ಆಗ್ಲೂ ಕೆಲವ್ರಿಗೆ ನಂಬಿಕೆ ಬರಲ್ಲ, ಅವರು ಸಂಶಯ ಹೋಗಿ ನನ್ನ ಶರೀರವನ್ನು ಮುಟ್ಟಿ ನೋಡ್ಬೋದು, ನನ್ನ ಮಾಂಸದ ಶರೀರವನ್ನ ಅಂತ ಹೇಳ್ತಾರೆ. ಆಗ ಅವ್ರ ಸಂಶಯ ಎಲ್ಲ ನಿವಾರಣೆ ಆಗುತ್ತೆ. ಅವ್ರೆಲ್ರೂ ಆಶ್ಚರ್ಯದಿಂದ ಪಶ್ಚಾತ್ತಾಪ ಉಂಟಾಗುತ್ತೆ ಅವ್ರಿಗೆ, ನಾವೆಂತ ತಪ್ಪು ಮಾಡಿದೋ ಅಂತ ಹೇಳಿ ನೆಲದ ಮೇಲೆ ಹೋಗಿ ಅವ್ರಿಗೆ ದೀರ್ಘದಂಡ ನಮಸ್ಕಾರವನ್ನ ಹಾಕ್ತಾರೆ. ಆ ನಂತರ ಬಾಬಾಜಿ ಹೇಳ್ತಾರೆ, ಹಲ್ವವನ್ನ ತಯಾರಾಗ್ಲಿ ಅಂತ ಹೇಳಿ ಹೇಳ್ತಾರೆ. ಹಾಗೇನೆ ಹಲ್ವಾ ತಯಾರಾಗಬೇಕಾದ್ರೆ ಇವರು ಇದ್ದಕ್ಕಿದ್ದಂತೆ ಒಂದು ಅವರಿಬ್ಬರ ನಡುವೆ ಒಂದು ಮಾತುಕತೆ ನಡೀತಾ ಹೋಗುತ್ತೆ. ಇದ್ದಕ್ಕಿದ್ದಂತೆ ಬೆಳಕು ಮಿಂಚುತ್ತೆ. ಅದು ಪ್ರತಿಯೊಬ್ಬರಲ್ಲೂ ಕೂಡ ಬಾಬಾಜಿ ಆಶೀರ್ವಾದವನ್ನ ಮಾಡ್ತಾರೆ. ಅಲ್ಲಿ ಅಂಶಗಳ ರಾಸಾಯನಿಕರಣ ನೀರಸನವಾಗಿ ಬೆಳಕಿನ ಹಬೆಯಾಗಿ ಪರಿವರ್ತಿಕೊಂಡು ಹರಡ್ತಾ ಇದ್ದಿದ್ದನ್ನ ಇವ್ರು ಎಲ್ರೂ ಕೂಡ ನೋಡ್ತಾರೆ. ಹಾಗೆ ಗುರುಗಳ ದೇಹ ರೂಪದಲ್ಲಿ ಅಣಿಗೊಂಡು ಬಂಧಿತವಾಗಿದ್ದಂತ ಆಕಾಶ ದ್ರವ್ಯದ ಅಣುಗಳ ಹಿಡಿತವನ್ನು ಗುರುಗಳ ದೈವಿ ಇಚ್ಛಾಶಕ್ತಿ ಸಡಿಲಗೊಳಿಸುತ್ತೆ. ಆ ಕೂಡಲೇ ಕೋಟ್ಯಾನುಕೋಟಿ ಜೀವಾಣುಗಳ ಕಾಂತೀಯ ಕಣಗಳು ಅನಂತ ಕಾಂತಿ ಸಗರದಲ್ಲಿ ಸೇರಿ ಮರೆಯಾಗುತ್ತೆ. ಅಲ್ಲಿದ್ದಾಗ ಒಬ್ಬ ಹೇಳ್ತಾನೆ, ಅವನೆಷ್ಟು ಪರವಶ ಹೋಗಿರ್ತಾನೆ ಅಂದ್ರೆ, ಸಾವನ್ನು ಗೆದ್ದವನನ್ನು ನಾನು ಕಣ್ಣಾರೆ ಕಂಡೆ
ಅಂತ ಅವನು ಭಕ್ತಿಯಿಂದ ಹೇಳ್ತಾನೆ. ಆ ಮಹಾನ್ ಗುರು ನೀರ್ಗುಳ್ಳೆಯೊಡನೆ ಮಗು ಆಡುವಂತೆ ಕಾಲ ದೇಶಗಳೊಡನೆ ಆಡಿಬಿಟ್ಟರು. ನೋಡಿ, ಗುರು ಎಲ್ಲೋ ಇರ್ತಾರೆ, ಕರೆದ ಒಂದು ಪ್ರಾರ್ಥನೆಗೆ ಹೋಗೊಟ್ಟು ಬರ್ತಾರೆ ಅಂದ್ರೆ ಅದಕ್ಕೆ ಸ್ವರ್ಗ ಮರ್ತ್ಯಗಳ ರಹಸ್ಯವನ್ನು ಹೊಂದಿದ ವ್ಯಕ್ತಿಯನ್ನಿಂದು ನೋಡಿದಂತಾಯಿತು ಅನ್ನೋ ಅರಿವು ಅವರಿಗೆ ಆಗುತ್ತೆ. ಅದಾದ್ಮೇಲೆ ಇವರು ದಾನಾಪುರಕ್ಕೆ ಬರ್ತಾರೆ. ಬಂದ್ಮೇಲೆ ಅಲ್ಲಿ ಗೃಹಸ್ಥನ ಬಹುಮುಖ ಕೌಟುಂಬಿಕ ವ್ಯವಹಾರಗಳನ್ನ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಹೋಗ್ತಾರೆ. ಹೀಗೆ ಲಾಹಿರಿ ಮಹಾಶಯರು ಇದನ್ನ ಕೇವಲಾನಂದರಿಗೂ ಮತ್ತು ಯುಕ್ತೇಶ್ವರರಿಗೂ ಅವರ ಬದುಕಿನಲ್ಲಿ ಬಾಬಾಜಿಯ ಜೊತೆ ಉಂಟಾದಂತ ಇಂಥ ಸಾಂಗತ್ಯವನ್ನ ಹೇಳ್ತಾ ಹೋಗ್ತಾರೆ. ನಿನಗೆ ಅವಶ್ಯವಿದ್ದಾಗಲೆಲ್ಲ ನಾನ್ ಬರ್ತೀನಿ ಅನ್ನೋದನ್ನ ಕೊಟ್ಟಿದ್ದ ಭಾಷಣ ಈ ರೀತಿ ಅವರು ಹೇಳ್ತಾರೆ. ಇದಕ್ಕೆ ಎಚ್ಚರ ಇರ್ಬೇಕು. ಅದಕ್ಕೆ ನಾವುಗಳು ಕೂಡ ಸಣ್ಣ ಪುಟ್ಟ ಸಮಸ್ಯೆ ಬಂದಾಗಲೆಲ್ಲ ದೇವ್ರೇ ಬಾರಪ್ಪ ನೀನು ಅಂತ, ಸಣ್ಣ ಪುಟ್ಟ ಸಮಸ್ಯೆ ಬಂದ ತಕ್ಷಣ ಅವ್ನ್ ಸಹಾಯ ಮಾಡ್ಲಿಲ್ಲ ಅಂತ ಬೈಬಾರ್ದು. ದೇವ್ರು ನಮ್ಮನ್ನ ಆ ಮೂಲಕ ಪಕ್ವಗೊಳಿಸಿ ಇನ್ನೊಂದು ದೊಡ್ಡ ಸಹಾಯ ಮಾಡೋ ನಿರೀಕ್ಷೆಯಲ್ಲಿ ಇರ್ಬಹುದು ಅಂತ ನಾವು ಅನ್ಕೋಬೇಕು. ಹಾಗೇನೆ ಇನ್ನೊಂದು ಘಟನೆಯನ್ನ ಅವರು ಹೇಳ್ತಾ ಹೋಗ್ತಾರೆ. ಅಲಹಾಬಾದಿನಲ್ಲಿ ಒಂದು ಕುಂಭಮೇಳದ ಸಂದರ್ಭ ನಡೀತಾ ಇರುತ್ತೆ. ಅಲ್ಲಿಗೆ ಲಾಹಿರಿ ಮಹಾಶಯರ್ ಕೂಡ ಹೋಗಿರ್ತಾರೆ. ಅಲ್ಲಿ ಇವ್ರು ಬರ್ಬೇಕಾದ್ರೆ ಬೂದಿ ಬಳ್ಕೊಂಡು ಕೈಯಲ್ಲಿ ಒಂದು ಭಿಕ್ಷಾ ಪಾತ್ರೆಯನ್ನ ಹಿಡ್ಕೊಂಡು ಬೈರಾಗಿಯೊಬ್ಬ ಬರ್ತಾ ಇರ್ತಾರೆ. ಅದು ನೋಡಿದ ತಕ್ಷಣ ಲಾಹಿರಿ ಮಹಾಶಯರ ಮನಸ್ಸಿನಲ್ಲಿ ಖಂಡಿತ ಈ ಮನುಷ್ಯ ಮೋಸಗಾರ, ವೈರಾಗ್ಯದ ಸಂಕೇತವಾದ ಉಡುಗೆಯನ್ನಿಟ್ಟು ಅದಕ್ಕನುಗುಣವಾದ ಆಂತರಿಕ ಶಾಂತಿಯನ್ನ ಇವನು ಹೊಂದಿಲ್ಲ ಅಂತ ಇವ್ರ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತೆ ಅಷ್ಟೆ. ಇವರು ಆ ಬೈರಾಗಿಯನ್ನ ಹಂಗ ಅನ್ಕೊಂಡು ಅವನನ್ನ ದಾಟಿ ಮುಂದೆ ಹೋಗ್ತಾರೆ. ಅಲ್ಲಿ ಬಾಬಾಜಿ ನಿಂತಿರ್ತಾರೆ. ಬಾಬಾಜಿ ನೋಡಿದ್ರೆ ಅಲ್ಲಿ ಆ ಬೈರಾಗಿಗೆ ಬಾಗಿ ನಾಲ್ಕು ಕೂತಿದ್ದಾರೆ. ಅವರ ಬಳಿ ಹೋಗಿ, ಗುರುಗಳೇ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ಬಾಬಾಜಿ ಹೇಳ್ತಾರೆ, ನಾನು ಬೈರಾಗಿಯ ಪಾದವನ್ನ ತೊಳಿತಾ ಇದ್ದೀನಿ, ಆ ನಂತರ ಅವರ ಅಡಿಗೆ ಪಾತ್ರೆನೆಲ್ಲ ಕೂಡ ಇಲ್ಲಿ ತೊಳಿತೀನಿ ಅಂತ ಹೇಳಿ ಮಂದಹಾಸವನ್ನ ಬೀರ್ತಾರೆ. ಆಗ ಹೇಳ್ತಾರೆ, ಮಗು, ಉತ್ತಮರಾಗಲಿ ನೀಚರಾಗಲಿ ಅವರ ದೇಹ ದೇಗುಲಗಳಲ್ಲಿ ಸಮನಾಗಿ ನೆಲೆಸಿರುವ ಪರಮಾತ್ಮನನ್ನು ಕಾಣಬೇಕೆಂದು ಯಾರೊಬ್ಬರನ್ನೂ ಟೀಕಿಸಬಾರದೆಂದು ಅವರು ಹೇಳ್ತಾರೆ. ನಾವು ಕೂಡ ಹಾಗೇನೆ, ಕಳ್ಳರಿರ್ಲಿ ಮೋಸಗಾರರಿರ್ಲಿ ಏನೇ ತಪ್ಪು ಮಾಡಿರ್ಲಿ ನಮಗೆ ಅಧಿಕಾರ ಇಲ್ಲ ಅವರನ್ನ ಜಡ್ಜ್ ಮಾಡ್ಲಿಕ್ಕೆ. ನಾವು ನೋಡ್ಬೇಕಾದ್ದು ಅವ್ರ ಆತ್ಮದಲ್ಲಿರುವ ದೇವರನ್ನ. ಅವ್ರ ಆತ್ಮದಲ್ಲೂ ಒಬ್ಬ ದೇವರಿದ್ದಾನೆ, ನನ್ನ ಆತ್ಮದಲ್ಲಿರುವ ದೇವ ಅವನ ಆತ್ಮದಲ್ಲೂ ಇದ್ದಾನೆ. ನಾವು ಯಾರನ್ನೂ ಜಡ್ಜ್ ಮಾಡಬಾರ್ದು ಅನ್ನೋದನ್ನ ಇಂಥ ಅನೇಕ ಘಟನೆಗಳು ಹಿಂದೆ ಕೂಡ ಈ ಪುಸ್ತಕದಲ್ಲಿ ಬಂದಿದ್ದು. ಆಗ ಹೇಳ್ತಾರೆ, ವಿವೇಕಿಗಳಾದ ಮತ್ತು ಆಜ್ಞರಾದ ಗುರುಗಳ ಸೇವೆ ಮಾಡೋದ್ರ ಮೂಲಕ ಉಳಿದೆಲ್ಲ ಗುಣಗಳಿಗಿಂತಲೂ ದೇವರಿಗೆ ಪ್ರಿಯವಾಗುವಂತ ವಿನಮ್ರತೆ ಎಂಬ ಶ್ರೇಷ್ಠ ಗುಣವನ್ನು ಅಳವಡಿಸಿಕೊಳ್ಳಲು ಕಲಿತಾ ಇದ್ದೀನಿ ಅಂತ ಮತ್ತೆ ಮಹಾಗುರುಗಳು ಹೇಳ್ತಾರೆ. ಅಂದ್ರೆ ಯಾರ್ ತಮ್ಮನ್ನೇ ತಾವು ಹಿರಿಯರು ಅಂತ ಕಂಡ್ಕೊಳ್ತಾರೋ ಅವ್ರ ಕೆಳಗೆ ದೂಡಲ್ಪಡ್ತಾರೆ. ಯಾರು ತಮ್ಮನ್ ತಾವು ನಮ್ರರು ವಿಧೇಯರು ಅಂತ ಅನ್ನಿಸ್ಕೊಳ್ತಾರೋ ಅವರು ಮೇಲೇರ್ತಾರೆ. ಅಂದ್ರೆ ಅಹಂಭಾವ ಅಥವಾ ಈ ನಶ್ವರತೆವಾದ ಸ್ವಾರ್ಥವನ್ನ ನಮ್ರಗೊಳಿಸುವಂತೆ ಮಾಡದೆ ಆತ್ಮದ ಶಾಶ್ವತವಾದ ಅನನ್ಯತೆಯನ್ನು ಕಂಡುಕೊಂಡ ಬಗೆ ಎನ್ನೋದನ್ನ ಹೇಳ್ತಾರೆ. ಆದ್ರಿಂದ ನಾವು ಸುಮ್ನೆ ಕೆಲಸ ಮಾಡ್ತಾ ಹೋಗ್ಬೇಕು, ಅದ್ರ ಬಗ್ಗೆ ತೀರ್ಮಾನ ಏನು ಬೇಡ. ಅದಕ್ಕೆ ಹೇಳೋದು, ಸಾಕ್ಷೀಭೂತರಾಗಿ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋಗ್ಬೇಕು ಅನ್ನೋದನ್ನ. ಮತ್ತೆ ಇಲ್ಲಿ ಯೋಹಾನ್ ಮತ್ತು ಯೇಸುಗಳ ನಡುವೆ ಕಾಲಾತೀತವಾದ ಯಾವ ಗುರು ಶಿಷ್ಯ ಸಂಬಂಧ ನೆಲೆಸಿತ್ತೋ ಅದೇ ಬಗೆಯ ಸಂಬಂಧ ಬಾಬಾಜಿ ಮತ್ತು ಲಾಹಿರಿ ಮಹಾಶಯರ ನಡುವೆ ನೆಲೆಸಿತ್ತು. ಅಂದ್ರೆ ಈ ಶಿಷ್ಯನಿಗೆ 2 ಜನ್ಮಗಳ ನಡುವೆ ಸುಳಿಗಟ್ಟಿ ಆಗ್ಲಿ ಹೇಳ್ದೆವು ನಾವು, ಗಂಗಾಧರ ಆ ಗುಹೆ ನೆನಪಿದೆಯಾ ಅಂತ ಹೇಳಿದ್ದನ್ನ. ಅಗಾಧ ಜಲರಾಶಿಯನ್ನ ಆ ಸಾವಿಲ್ಲದ ಗುರು ದಯಾದ್ರ ಕಳವಳದಿಂದ ಈಜಿ ಮಗುವಾಗಿ ಪ್ರೌಢನಾಗಿ ಲಾಹಿರಿ ಮಹಾಶಯ ಇಟ್ಟ ಪ್ರತಿ ಹೆಜ್ಜೆಗೂ ಕೂಡ ಇಲ್ಲಿ ಮಾರ್ಗದರ್ಶನವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಅವಿಚ್ಛಿನ್ನವಾದ ತನ್ನ ಸಂಬಂಧವನ್ನ ಪ್ರತ್ಯಕ್ಷವಾಗಿ ಬಾಹ್ಯವಾಗಿ ನೆಲೆಗೊಳ್ಳಕ್ಕೆ ತನ್ನ ಶಿಷ್ಯನಿಗೆ 30 ವರ್ಷ ಆಗವರೆಗೂ ಕೂಡ ಅದು ಪಕ್ವ ಕಾಲ ಅಂತ ಅವರು ಪರಿಗಣಿಸಿರ್ಲಿಲ್ಲ. ಅದಕ್ಕೆ ಯಾವ ಕಾಲಕ್ಕೆ ಏನಾಗ್ಬೇಕು ಅದೇ ಆಗ್ಬೇಕು. ನಾವು ಧ್ಯಾನಕ್ಕೆ ಬರ್ಲಿಕ್ಕೆ 40 ವರ್ಷ ಆಯ್ತು ಅಂದ್ರೆ ಅದೇ ಇದೆ, ನಿಯಮ ಇದೆ, ಆಗ್ಲಿ ಬರ್ಬೇಕು ನಾವು. ಇನ್ನೂ ಕೆಲವರು ಬರ್ಲಿಕ್ಕಾಗಲ್ಲ, ಈ ಜನ್ಮದಲ್ಲಿ ಇಲ್ಲದೆ ಇರ್ಬೋದು ಅವ್ರಿಗೆ ಅವಕಾಶ, ಮುಂದಿನ ಜನ್ಮದಲ್ಲೇ ಇರ್ಬೋದು ಅವರಿಗೆ. ಹಾಗೆ ಇಲ್ಲಿ ರಾಣಿಕೇತ್ನಲ್ಲಿ
ನಡೆದಂತ ಈ ಭೇಟಿ. ಆ ನಿಸ್ವಾರ್ಥ ಗುರು ತನ್ನ ಪ್ರಿಯ ಶಿಷ್ಯನನ್ನ ತಮ್ಮ ಬಳಿಲೇ ಉಳಿಸ್ಕೊಳ್ಳದೆ ಬಾಹ್ಯ ಪ್ರಪಂಚದಲ್ಲಿ ಯೋಗ ಪ್ರಚಾರಕ್ಕಾಗಿ ಲಾಹಿರಿ ಮಹೇಶರನ್ನ ಕಳಿಸ್ಕೊಡ್ತಾರೆ. ಆತ್ಮೀಯರೇ, ಅನೇಕ ಸಂತರು ಈ ಭೂಲೋಕದಲ್ಲಿ ನೋಡಿ, ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳಿಂದ ಹೆಚ್ಚು ಪ್ರಕಾಶವಾಗಿ ಧ್ರುವ ನಕ್ಷತ್ರ ಮಿನುಗ್ತಾ ಇರುತ್ತೆ ಪ್ರಕಾಶಮಾನವಾಗಿ. ಹಾಗೇನೆ ಈ ಭೂಮಿ ಮೇಲೆ ನೂರಾರು ಸಂತರನ್ನ ನಾವ್ ಇವತ್ತು ನೆನ್ಪಿಟ್ಕೊಳ್ತೀವಿ, ಸ್ಮರಿಸ್ತೀವಿ, ಗೌರವಿಸ್ತೀವಿ ಅಂದ್ರೆ ಅಂತವರಾಗಿರ್ತಾರೆ. ಕಾಲ ಕಾಲಕ್ಕೆ ಅಂತವರ ಉದಯ ಆಗುತ್ತಾ ಹೋಗುತ್ತೆ. ಹೀಗೆ 1861ರಲ್ಲಿ ಇವರ ಆಧ್ಯಾತ್ಮಿಕ ಪುನರ್ಜೀವನ ಕಾರ್ಯ ಪ್ರಾರಂಭ ಆಗುತ್ತೆ. ಹೂಗಳ ಪರಿಮಳವನ್ನ ಹೇಗೆ ಅದುಮಿಡ್ಲಿಕ್ಕೆ ಸಾಧ್ಯ? ಒಂದ್ ಸಂಪಿಗೆ ಹೂ ಬಿಟ್ಟಿರುತ್ತೆ, ಅದನ್ನ ಯಾರಿಗೂ ಸ್ಮೆಲ್ ಗೊತ್ತಾಗ್ಬಾರ್ದಂತ ಅಡಗಿಸಿಡ್ಲಿಕ್ಕೆ ಆಗುತ್ತಾ? ಹಾಗೇನೆ ಶಾಂತತೆಯಿಂದ ಆದರ್ಶ ಗೃಹಸ್ಥ ಜೀವನವನ್ನ ಮಾಡ್ತಾ ಇದ್ದಂತ ಲಾಹಿರಿ ಮಹಾಶಯರು ತಮ್ಮ ಸಹಜವಾದ ಭವ್ಯತೆಯನ್ನ ಬಚ್ಚಿಟ್ಕೊಳ್ಳಿಕ್ ಆಗ್ಲಿಲ್ಲ. ಆ ಮುಕ್ತಾತ್ಮನಾದ ಗುರುವಿನ ಬಳಿ ದಿವ್ಯ ಮಕರಂದವನ್ನು ಅರಸ್ಕೊಂಡು ಅನೇಕ ಶಿಷ್ಯರು ಇವ್ರ ಬಳಿಗೆ ಭಾರತದ ಅನೇಕ ಕಡೆಯಿಂದ ಬರ್ಲಿಕ್ಕೆ ಪ್ರಾರಂಭಿಸ್ತಾರೆ. ಎಲ್ರು ಕೂಡ ಇವರನ್ನ ಭಾವೋನ್ನತ್ಮ ಬಾಬು ಅಂತ ಹೇಳಿ ಕರಿತಾ ಇರ್ತಾರೆ. ಅಲ್ಲಿ ಕಚೇರಿಯ ಮೇಲ್ವಿಚಾರಕ ಆಂಗ್ಲ ಅಧಿಕಾರಿ ತನ್ನ ಕೈ ಕೆಳಗಿನ ಈ ಉದ್ಯೋಗಿಗಳಲ್ಲಿ ಉಂಟಾದಂತ ಬದಲಾವಣೆಯನ್ನ ಮೊದಲು ಗುರುತಿಸ್ತಾನೆ. ಹಾಗೇನೆ ಆಗ ಲಾಹಿರಿ ಮಹೇಶರು ಅಧಿಕಾರಿಯನ್ನ ಕೇಳ್ತಾರೆ, ಸ್ವಾಮಿ, ನೀವು ದುಃಖದಿಂದಿರುವಂತೆ ಕಾಣ್ತಾ ಇದ್ದೀರಿ, ನಿಮ್ಗೆ ಏನ್ ಕಷ್ಟ ಬಂದಿದೆ ಅಂತ ಸಹಾನುಭೂತಿಯಿಂದ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಂಗ್ಲೆಂಡಿನಲ್ಲಿ ನನ್ನ ಪತ್ನಿಗೆ ತುಂಬಾ ಕಾಯಿಲೆ ಆಗ್ಬಿಟ್ಟಿದೆ, ನಾನು ಹೋಗ್ಲಿಕ್ಕೂ ಆಗ್ತಿಲ್ಲ, ಅವಳು ಶುಶ್ರೂಷೆ ಮಾಡಕ್ ಆಗ್ತಾ ಇಲ್ಲ ಅಂತ ಇವ್ರ ನೋವನ್ನ ತೋಡ್ಕೊಳ್ತಾರೆ. ಆಗ ಇವ್ರು ಹೇಳ್ತಾರೆ, ಸ್ವಲ್ಪ ಇರಿ ಸ್ವಾಮಿ, ಆಕೆ ಬಗ್ಗೆ ಒಂದು ಸಮಾಚಾರವನ್ನ ತಿಳಿದು ಹೇಳ್ತೀನಿ ತಡೀರಿ ಅಂತ ಹೇಳ್ತಾರೆ. ಗಮನಿಸಿ ಆತ್ಮೀಯರಲ್ಲಿ, ಲಾಹಿರಿ ಮಹೇಶರು ಕೋಣೆಯನ್ನ ಬಿಟ್ಟು ಯಾರೂ ಇಲ್ಲದ ಒಂದೆಡೆಯಲ್ಲಿ ಒಂದ್ ಕ್ಷಣ ಹೊತ್ತು ಹಾಗೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತಾರೆ. ಆ ನಂತರ ಒಂದ್ ನಗ್ತಾ ಬರ್ತಾರವ್ರು, ನಿಮ್ ಪತ್ನಿ ಗುಣಮುಖರಾಗಿದ್ದಾರೆ, ಅವ್ರೀಗ ನಿಮ್ಗೊಂದು ಪತ್ರ ಬರಿತಾ ಇದ್ದಾರೆ ಅಂತ ಆ ಸರ್ವಜ್ಞ ಯೋಗಿ ಇವ್ರಿಗೆ ಪತ್ರದ ಕೆಲವು ಭಾಗ ಏನೇನ್ ಬರುತ್ತೆ ಪತ್ರದಲ್ಲಿ ಅನ್ನೋದನ್ನು ಕೂಡ ಹೇಳ್ತಾರೆ. ಅವ್ರಿಗೆ ಭಾವೋನ್ನತ್ಮ ಬಾಬು, ಅದ್ ಹಿಂಗೆ ನನಗಾಗ್ಲಿ ಗೊತ್ತು, ನೀವು ಸಾಮಾನ್ಯ ಮನುಷ್ಯರಲ್ಲ ಅಂತ, ನಿಮ್ಮ ಇಚ್ಛಾ ಮಾತ್ರದಿಂದಲೇ ಕಾಲ ದೇಶಗಳನ್ನ ನೀವು ದೂರ ತಳ್ಬಲ್ರಿ ಅಂತ ನಾನ್ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಅಧಿಕಾರಿ ಹೇಳ್ತಾರೆ. ಲಾಹಿರಿ ಮಹೇಶರ್ ಹೇಳ್ದಾಗೆ ಆ ಪತ್ರ ಬರುತ್ತೆ. ಪತ್ರದಲ್ಲಿ ಅವ್ರು ಗುಣಮುಖರಾಗಿದ್ದ ಶುಭ ಸಮಾಚಾರ ಅಲ್ದೇನೆ ಹಿಂದೆ ಮಹಾಗುರು ಹೇಳಿದ್ದ, ಈ ಲಾಹಿರಿ ಮಹೇಶರ್ ಹೇಳಿದ್ರಲ್ಲ ಇಂತಿಂತ ನುಡಿಗಟ್ಟುಗಳು ಬರುತ್ತೆ ಅಂತ, ಅವೆಲ್ಲ ನುಡಿಗಟ್ಟುಗಳು ಪತ್ರದಲ್ಲಿ ಇರುತ್ತೆ. ಅದನ್ನು ಓದಿ ಅಧಿಕಾರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಹೇಗ್ ಸಾಧ್ಯ ಇದು? ಆ ನಂತರ ಕೆಲವು ತಿಂಗಳ ನಂತರ ಭಾರತಕ್ಕೆ ಪತ್ನಿ ಬರ್ತಾಳೆ. ಲಾಹಿರಿ ಮಹೇಶರನ್ನ ಭೇಟಿಯಾದಾಗ ಅವಳು ಭಕ್ತಿ ಪರವಶಳಾಗಿ ಅವರನ್ನೇ ದಿಟ್ಟಿಸ್ತಾ ಗೌರವದಿಂದ ನೋಡ್ತಾಳೆ. ಅವಳು ಹೇಳ್ತಾಳೆ, ಸ್ವಾಮಿ, ಕೆಲವು ತಿಂಗಳ ಹಿಂದೆ ಲಂಡನ್ನಿನಲ್ಲಿ ರೋಗಿಯಾಗಿ ಮಲಗಿದ್ದ ನನ್ನ ಹಾಸಿಗೆಯ ಬಳಿ ಭವ್ಯ ತೇಜಸ್ಸಿನ ಪರಿವೇಶವುಳ್ಳ ನಿಮ್ಮ ರೂಪವನ್ನೇ ನಾನು ಕಂಡೆ. ಗಮನಿಸಿ ಆತ್ಮೀಯರೇ, ಲಾಹಿರಿ ಮಹೇಶರ್ ಇಲ್ಲೇ ಇದ್ದಾರೆ, ಇಂಗ್ಲೆಂಡ್ ಅಲ್ಲಿ ಅವರ ಹೆಂಡತಿಗೆ ಈ ಭವ್ಯ ವ್ಯಕ್ತಿತ್ವದ ಪರಿಚಯ ಆಗಿದೆ. ಆಗ ಅಷ್ಟೇ ಗೌರವದಿಂದ ಅವಳದನ್ನ ಇದ್ ಮಾಡ್ತಾ, ನಿಮ್ಮ ನೋಡಿದ ಕ್ಷಣ ನನ್ನ ರೋಗ ಎಲ್ಲ ವಾಸಿಯಾಯ್ತು. ಆ ನಂತರ ನಾನು ಈ ಇಷ್ಟು ಸುದೀರ್ಘವಾದ ಸಮುದ್ರಯಾನವನ್ನ ಹಡಗಿನ ಮೂಲಕ ಮಾಡ್ಕೊಂಡು ಭಾರತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಹಾಗೆ ಈ ಮಹಾಗುರು ದಿನ ಒಬ್ರು ಅಥವಾ ಇಬ್ರು ಶಿಷ್ಯರಿಗೆ ಕ್ರಿಯಾಯೋಗದ ದೀಕ್ಷೆಯನ್ನ ಕೊಡ್ತಾ ಇದ್ರು. ಆಧ್ಯಾತ್ಮಿಕ ಕರ್ತವ್ಯಗಳ ಜೊತೆಗೆ ಹಾಗೂ ಕೌಟುಂಬಿಕ ಮತ್ತಿತರ ಜವಾಬ್ದಾರಿಗಳ ಜೊತೆಗೆ ಮಹಾಗುರು ಶಿಕ್ಷಣದ ಬಗ್ಗೆ ಉತ್ಸಾಹಪೂರ್ಣ ಆಸಕ್ತಿಯನ್ನ ತಾಳಿದ್ರು. ಪ್ರೌಢಶಾಲೆಯ ಅಭಿವೃದ್ಧಿಗಾಗಿ ಗೀತಾ ಸತ್ಸಂಗ ಅಂತ ವಾರದ ಸಭೆಗಳಲ್ಲಿ ಧರ್ಮ ಗ್ರಂಥಗಳನ್ನ ವ್ಯಾಖ್ಯಾನ ಮಾಡಿ ಹೇಳ್ತಾ ಇದ್ರು. ವ್ಯಕ್ತಿಯ ಹಾಗೂ ಸಾಮಾಜಿಕ ಕರ್ತವ್ಯಗಳನ್ನು ಮಾಡಿದ್ಮೇಲೆ ಭಕ್ತಿ ಧ್ಯಾನಗಳಿಗೆ ಬಿಡುವೆಲ್ಲಿ ಎನ್ನುವ ಸಾಮಾನ್ಯ ಆಕ್ಷೇಪಕ್ಕೆ ಲಾಹಿರಿ ಮಹೇಶರು ಉತ್ತರವನ್ನ ಕೊಡ್ತಾರೆ. ಈ ಮಹಾನ್ ಗೃಹಸ್ಥ ಗುರು ನಡೆಸಿದ ಸುಸಂಗತವಾದ ಸಮತೋಲನ ಜೀವನ ಸಹಸ್ರಾರು ಸ್ತ್ರೀ ಪುರುಷರಿಗೆ ಸ್ಫೂರ್ತಿಯನ್ನ ನೀಡುತ್ತೆ. ಸಾಧಾರಣ ಸಂಬಳವನ್ನ ಪಡಿತಾ ಇದ್ದಿದ್ದು ಮಿತವ್ಯಯಿಯಾಗಿ ನಿರಾಡಂಬರವಾಗಿ ಎಲ್ಲರೊಡನೆ ಬೆರೆತು ಶಿಸ್ತಿನಿಂದ ಕೂಡಿದ ಒಂದು ಪ್ರಾಪಂಚಿಕ ಜೀವನ ಮಾರ್ಗದಲ್ಲಿ ಆ ಗುರು ಸ್ವಾಭಾವಿಕವಾಗಿ ಮತ್ತು ಶಾಶ್ವತವಾಗಿ ಮುನ್ನಡೀತಾರೆ. ಹೀಗೆ ಎಲ್ರೂ ಕೂಡ
ತುಂಬಾ ಪೂಜ್ಯ ಭಾವನೆಯಿಂದ ಇವರಿಗೆ ನೋಡ್ತಾ ಇರ್ತಾರೆ. ಶಿಷ್ಯರು ಇವರಿಗೆ ವಂದಿಸಿದಾಗ ಅವರು ಕೂಡ ಪ್ರತಿಯಾಗಿ ನಮಸ್ಕಾರವನ್ನ ಮಾಡ್ತಾ ಇದ್ರು. ಇದು ಇವತ್ತಿಗೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಚಿಹ್ನೆ ಆಗಿದೆ. ನಾವು ಎಷ್ಟು ಚಿಕ್ಕವರು ಯಾರೇ ನಮಸ್ಕಾರ ಮಾಡಿದ್ರು ಕೂಡ ಅದಕ್ಕಿಂತ 2 ಪಟ್ಟು ಭಕ್ತಿಯಿಂದ ಅವರಿಗೆ ನಮಸ್ಕಾರವನ್ನ ಹೇಳಬೇಕು. ಅವರು ನಿಮಗೆ ಹೇಳಿದ್ದು ನಿಮ್ಮ ಆತ್ಮದಲ್ಲಿರುವ ನಿಮ್ಮ ದೇವರಿಗೆ ನಮಸ್ಕಾರವನ್ನ, ನಮ್ಮ ಈ ದೈಹಿಕ ರೂಪ ನನ್ನ ಇದಕ್ಕಲ್ಲ. ಅದರಿಂದ ಅವರ ಆತ್ಮದಲ್ಲಿರುವ ದೇವರನ್ನು ಕೂಡ ನಾವು ಗೌರವಿಸಿ ಪ್ರತಿ ನಮಸ್ಕಾರವನ್ನ ಹೇಳಬೇಕು. ಲಾಹಿರಿ ಮಹೇಶರಾಗ್ಲಿ ಬಾಬಾಜಿ ಆಗ್ಲಿ ಅದನ್ನ ಮಾಡ್ತಾ ಇದ್ರು. ಹಾಗೆ ಆದ್ರೆ ಮಗುವಿನಂತ ಮುಕ್ತ ಸ್ವಭಾವದ ಒಬ್ಬೊಬ್ರು ಇವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಕೂಡ ಕೊಡ್ತಾ ಇದ್ರು. ಹಾಗೆ ಅವರ ಗಮನಾರ್ಹ ಸಂಗತಿ ಅಂದ್ರೆ ಅವ್ರಿಗೆ ಎಲ್ಲಾ ಧರ್ಮದಗಳಿಗೂ ಕ್ರಿಯಾಯೋಗದ ಉಪದೇಶವನ್ನ ಕೊಡ್ತಾರೆ. ಇಲ್ಲಿ ಧರ್ಮ ಜಾತಿ ಯಾವ ಭೇದ ಕೂಡ ಇರಲ್ಲ. ಮುಸ್ಲಿಮ್ರು, ಕ್ರೈಸ್ತರು, ಅದ್ವೈತಿಗಳು, ದ್ವೈತಿಗಳು, ನಾನಾ ಧರ್ಮಗಳಲ್ಲಿ ನಂಬಿಕೆ ಉಳ್ಳವರು ಕೂಡ ಇಲ್ಲಿ ಪಕ್ಷಪಾತ ಇಲ್ಲದೆ ಈ ವಿಶ್ವಗುರು ಉಪದೇಶವನ್ನ ಪಡಿತಾ ಇದ್ರು. ಇದರಲ್ಲಿ ಅಬ್ದುಲ್ ಗಫೂರ್ ಖಾನ್ ಎಂಬ ಮುಸ್ಲಿಮ ಲಾಹಿರಿ ಮಾಶೇರು ಸ್ವಯಂ ಶ್ರೇಷ್ಠ ಜಾತಿ ಎನಿಸಿದ ಬ್ರಾಹ್ಮಣ ಜಾತಿಯವರಾದ್ರೂ ಕೂಡ ತಮ್ಮ ಕಾಲದ ಜಾತಿಯ ಅಂಧಾಭಿಮಾನವನ್ನ ಹೋಗ್ಲಾಡಿಸ್ಲಿಕ್ಕೆ ಸಾಹಸ ಪ್ರಯತ್ನವನ್ನ ಮಾಡ್ತಾರೆ. ಹಾಗೇನೆ ಎಲ್ಲ ಬಗೆಯ ಜೀವನದ ಜನರು ಕೂಡ ಗುರುಗಳ ಸರ್ವಾಂತಯಾಮಯದ ರೆಕ್ಕೆಗಳ ಅಡಿಯಲ್ಲಿ ಆಶ್ರಯವನ್ನ ಪಡಿತಾರೆ. ನೋಡಿ, ಯಾವ ಧರ್ಮ, ಜಾತಿ, ಲಿಂಗ ಯಾವ ಭೇದನೂ ಇಲ್ಲ ಇಲ್ಲಿ. ಆ ಭಗವತ್ ಪ್ರೇತ ಪವಾದಿಗಳಂತೆ ಲಾಹಿರಿ ಮಹೇಶರು ಸಮಾಜದ ಅಂತ್ಯಜರಿಗೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವೇನಂತಿದ್ದೋ ಆ ದಲಿತರಿಗೂ ಕೂಡ ಹೊಸ ಭರವಸೆಯನ್ನ ಇವರು ಮೂಡಿಸ್ತಾರೆ. ಅಂದ್ರೆ ಹೇಳ್ತಾರವ್ರು, ನೀವು ಇನ್ನೊಬ್ಬರ ಸ್ವತ್ತಲ್ಲ, ಯಾರೊಬ್ಬರೂ ನಿಮ್ಮ ಸ್ವತ್ತಲ್ಲ, ನೆನಪಿಟ್ಟುಕೊಳ್ಳಿ. ಅಂದ್ರೆ ನೀವು ಬೇರೆಯವ್ರ ಸ್ವತ್ತಲ್ಲ, ಬೇರೆಯವರು ನಿಮ್ಮ ಸ್ವತ್ತಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಈ ಪ್ರಪಂಚದಿಂದ ಎಲ್ಲವನ್ನೂ ಬಿಟ್ಟು ಹೋಗ್ಬೇಕಾಗುತ್ತೆ. ಆದ್ರಿಂದ ಈಗ್ಲೇ ನೀವು ದೇವರ ಬಗ್ಗೆ ಅರಿವನ್ನ ಪಡೀರಿ. ಆ ದೈವಿ ಅನುಭವ ಅನ್ನೋದು ಅದು ಆಕಾಶ ಬುಟ್ಟಿಯಲ್ಲಿ ಪ್ರತಿದಿನ ಹಾರಾಡ್ತಾ ಮುಂಬರಲಿರುವ ಮೃತ್ಯುವೆಂಬ ನಕ್ಷತ್ರ ಲೋಕದ ಪ್ರವಾಸಕ್ಕೆ ಸಿದ್ಧರಾಗಿರಿ. ಅಂದ್ರೆ ನಾವು ಬಂದಿದೀವಲ್ಲ, ನಮ್ ಬರ್ತ್ ಸರ್ಟಿಫಿಕೇಟ್, ಒಂದ್ ಮಗು ಹುಟ್ಟಿದೆ, ಬರ್ತ್ ಸರ್ಟಿಫಿಕೇಟ್ ನೀವು ತಗತಾ ಇದ್ದೀರಾ, ನಾವು ನಮ್ ರಿಟರ್ನ್ ಟಿಕೆಟ್ ಕೂಡ ಜೊತೆಲಿ ಬುಕ್ ಆಗಿರುತ್ತೆ. ಅದ್ ನಮಗ್ ಗೊತ್ತಿರಲ್ಲ ಅಷ್ಟೇ. ನಾವು ಅಪಶಕುನ ಮಾತಾಡ್ಬಾರ್ದು, ಏನೇ ಆದ್ರೂ ನಾವ್ ಅದಕ್ಕೆ ಸಿದ್ಧ ಆಗಿರ್ಬೇಕಿಲ್ಲಿ. ಹಾಗೇನೆ ಭ್ರಮೆಯ ಮೂಲಕ ನಿಮ್ಮನ್ನು ನೀವೇ ಒಂದು ಮಾಂಸ ಮೂಳೆಗಳ ಮುದ್ದೆ ಎಂದು ಕಾಣ್ತಾ ಇದ್ದೀರಿ. ನಿಮ್ಗೊಂದು ಭ್ರಮೆ ಇದೆ, ನಾನ್ ಶಾಶ್ವತ ಇಲ್ಲೇ ಇರ್ತೀನಿ, ಆಸ್ತಿ ಮಾಡು 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 ಅಂತ ಹೇಳಿ ಅದ್ರಲ್ಲೇ ತಲ್ಲೀನರಾಗಿ ದೇವರನ್ನ, ನಿಮ್ಮ ಆತ್ಮವನ್ನ ಒಂದು ಪರಿಶುದ್ಧತೆಗೆ ಅಳವಡಿಸ್ಕೊತಾ ಇಲ್ಲ ನೀವು. ಅದು ಹೆಚ್ಚು ಅಂದ್ರೆ ದುಃಖಗಳು ಒಂದು ಗೂಡಷ್ಟೇ ನಿಮ್ದು. ಯಾರು ಖುಷಿಯಾಗಿದ್ದಾರೆ ಈಗ? ಆಸ್ತಿವಂತರ? ಎಲ್ಲವೂ ಇದೆ. ಅವರನ್ನು ಹೋಗಿ ಒಂದು ಸಂದರ್ಶನ ಮಾಡಿ, ಅವರಲ್ಲೂ ಏನೋ ಕಾಣದ ಒಂದು ದುಃಖ ಮನಸ್ಸಲ್ಲಿದೆ. ಹಾಗೇನೆ ನೀವು ಅನಂತ ಸತ್ಯರ ಅಂತ ಆಗ್ಬೇಕು ಅಂದ್ರೆ ಧ್ಯಾನಸಕ್ತರಾಗಿ, ಮತ್ತೆ ಎಲ್ಲ ಬಗೆಯ ದುಃಖಗಳಿಗೂ ಅತೀತರಾದವರೆಂದು ಕ್ಷಿಪ್ರವಾಗಿ ಅರ್ಥಕೊಳ್ತೀರಾ ಅನ್ನೋದನ್ನ ಈ ಕ್ರಿಯಾಯೋಗದ ರಹಸ್ಯ ಬೀಗದ ಕೈ ಸಹಾಯದಿಂದ ದೇಹವೆಂಬ ಸೆರೆಮನೆಯಿಂದ ತಪ್ಪಿಸಿಕೊಂಡು ಹೋಗಿ ಆತ್ಮನಲ್ಲಿ ನೆಲೆಸಿರಿ. ಅಂದ್ರೆ ಈ ದೇಹ ನನ್ನಲ್ಲ, ಮನಸ್ಸು ನಂದಲ್ಲ, ಯಾವುದು ಅಧಿಕಾರ ನಂದಲ್ಲ, ಈ ಹೆಸರು ನಂದಲ್ಲ, ಈ ಆತ್ಮ ಮಾತ್ರ ಶಾಶ್ವತವಾಗಿರತಕ್ಕಂಥದ್ದು ಅಂತ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನಿಸಿ. ಇದನ್ನ ತಮ್ಮ ತಮ್ಮ ಧರ್ಮಗಳಲ್ಲಿ ಪರಂಪರೆಯಾಗಿ ಬಂದಂತ ಶಿಸ್ತನ್ನೇ ಪಾಲಿಸಿ. ಎಲ್ಲಾ ಧರ್ಮನೂ ಹೇಳೋದು ಇದೇ ಒಳ್ಳೆಯದನ್ನೇ. ಯಾವ ಧರ್ಮ ಕೂಡ ನೀನು ಮೋಸ ಮಾಡು, ಕಳ್ತನ ಮಾಡು, ತಲೆ ಹೊಡೆದು ನೀನ್ ಆಸ್ತಿನ ಗಳಿಸು ಅಂತ ಹೇಳಿಲ್ಲ. ಆದ್ರೆ ಅದು ಬರ್ತಾ ಬರ್ತಾ ಕಿಡಿಗೇಡಿಗಳಿಂದ, ಕೆಲವು ಕುಹಕಿಗಳಿಂದ ಈ ಮಟ್ಟಕ್ಕೆ ಆಗಿದೆ ಅಷ್ಟೇ. ಹೀಗೆ ಕ್ರಿಯಾಯೋಗ ಅನ್ನೋದು ಮುಕ್ತಿಗೆ ಪ್ರಾಯೋಗಿಕವಾದ ತಂತ್ರ ಅಂತ ಒತ್ತಿ ಹೇಳ್ತಾ ಲಾಹಿರಿ ಮಹೇಶರು ತಮ್ಮ ಶಿಷ್ಯರಿಗೆ ಅವರ ಬದುಕನ್ನ ಪರಿಚಯಿಸುತ್ತಾ ಬೆಳೆಸಿಕೊಂಡ ಬಾಳನ್ನ ನಡೆಸುವ ಸ್ವತಂತ್ರವನ್ನ ಕೊಡ್ತಾರೆ. ಹೀಗೆ ಇರ್ಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ಸಂಸಾರದಲ್ಲಿ ಇರ್ಬಹುದು, ಸಂಸಾರದಲ್ಲಿ ಇದ್ದು ಅಲ್ಲಿ ಇಲ್ಲದ ಹಾಗೆ. ಬೆಣ್ಣೆ ಹೇಗೆ ಮಜ್ಜಿಗೆ ಒಳಗಿದ್ರೋ ತೇಲ್ತಾ ಮೇಲಿರುತ್ತೋ ಹಾಗೆ ಆ ನವನೀತನಂತೆ ನಮ್ಮ ಮನಸ್ಸು ಬದುಕು ಇರ್ಬೇಕು. ಈಗ ಆ ಮುಸಲ್ಮಾನರಾಗಿರ್ತಾರೆ, ಅವ್ರು ಪ್ರತಿದಿನ 5 ಬಾರಿ ನಮಾಜ್ ಮಾಡಿ ಪೂಜೆ ಮಾಡ್ಬೇಕು. ಅದೇ ರೀತಿ ಇಲ್ಲಿ ಹಿಂದೂ ಪ್ರತಿದಿನ ಹಲವು ಬಾರಿ ಕುಳಿತು ಧ್ಯಾನ ಮಾಡ್ಬೇಕು. ಮಾಡ್ಬೇಕಾದ್ರೆ ಸಮಾಧಿ ಸ್ಥಿತಿಯಲ್ಲಿ ಸಾಕ್ಷೀಭೂತವಾಗಿ ಇರಿ ಅಷ್ಟೇ. ಕ್ರೈಸ್ತರಾದ್ರೆ
ಮಂಡಿಯೂರಿ ಕುಳಿತು ಅವರು ದೇವರನ್ನ ಪ್ರಾರ್ಥಿಸಿ ಬೈಬಲ್ ಪಾರಾಯಣವನ್ನ ಮಾಡ್ಕೊಳ್ತಾರೆ. ಹಾಗೇನೆ ಇಲ್ಲಿ ಅದು ಎಲ್ಲದಕ್ಕೂ ಅವರು ಸ್ವತಂತ್ರವನ್ನ ಇಲ್ಲಿ ಕೊಟ್ಟಿದ್ರು. ಹೀಗೆ ಭಕ್ತಿ ಮಾರ್ಗನೋ, ಕರ್ಮ ಮಾರ್ಗನೋ, ಜ್ಞಾನ ಅಥವಾ ರಾಜಯೋಗ ಮಾರ್ಗನೋ ಅವರು ಬೋಧಿಸ್ತಾ ಇದ್ರು. ಅಂದ್ರೆ ಶಿಷ್ಯರು ಕ್ರಮಬದ್ಧವಾದ ಒಂದು ಸನ್ಯಾಸವನ್ನ ಸ್ವೀಕರಿಸಲು ಇಚ್ಛಿಸಿದ್ರೆ ಅವ್ರಿಗೆ ಅದನ್ನು ಕೂಡ ಕೊಟ್ಟು ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ರು ಅವರಿಗೆ. ಅಂದ್ರೆ ಪ್ರಾಚೀನ ದರ್ಶನಗಳನ್ನ ಓದೋದ್ ಮಾತ್ರ ಅಲ್ಲದೆ ಅನುಭವಕ್ಕೆ ತಂದುಕೊಳ್ಳಲು ಯಾರು ಪ್ರಯತ್ನಿಸ್ತಾನೋ ಅವನೇ ನಿಜವಾದ ವಿವೇಕಿ. ಅಂದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಧ್ಯಾನದ ಮೂಲಕ ಪರಿಹರಿಸ್ಕೊಳ್ತೀರಾ. ನಿಷ್ಪ್ರಯೋಜಕವಾದ ಊಹಾಪೋಹಗಳನ್ನ ಬಿಟ್ಟು ನೀವು ವಾಸ್ತವ ದೈವ ಸಾಯುಜ್ಯವನ್ನ ಪಡೀರಿ. ಹಾಗಂತೆ ಹೀಗಂತೆ ಮನುಷ್ಯ ಜನ್ಮದಲ್ಲಿ ಬಂದಿದೀವಿ, ಹೀಗೆ ಹೆಂಗೂ ಬದುಕು ಹೋಗ್ಬೇಕು ಅಂತ ಊಹಾಪೋಹ ಅಂತೆ ಕಂತೆಗಳಲ್ಲೇ ಬದುಕನ್ನ ನಡೆಸೋದಲ್ಲ. ಅದನ್ನ ಬಿಟ್ಟು ನಿಮ್ಮ ಮನಸ್ಸಿನಿಂದ ಸ್ವಾಭಿಮಾನದ ಆಚರಣೆಗೆ ತರದ ವ್ಯಾವಹಾರಿಕ ಅಲ್ಲದ ಭಗ್ನಾವಶೇಷಗಳನ್ನು ಹೊರಹಾಕಿ ಶುಚಿಗೊಳಿಸಿಕೊಳ್ಳಿ. ಇಲ್ಲಿ ನೇರ ಅನುಭವ ದರ್ಶನವೆಂಬ ಉಪಶಮನಕಾರಿ ಶುದ್ಧ ಜಲವನ್ನ ಒಳಗೆ ಪ್ರವಹಿಸಿಕೊಳ್ಳುವಂತೆ ಮಾಡಿಕೊಳ್ಳಿ. ಆ ಪ್ರಚೋದಕವಾದ ಅಂತಃಪ್ರೇರಣೆಗೆ ನಿಮ್ಮನ್ನು ಮೇಳವಿಸಿಕೊಳ್ಳಿ. ಬಾಳಿನ ಎಲ್ಲ ಸಮಸ್ಯೆಗಳಿಗೂ ದೈವಿ ಪ್ರಚೋದನೆ ಪರಿಹಾರ ಕೊಡುತ್ತದೆ. ನಂಬಿಕೆಟ್ಟವರಿಲ್ಲ ಈ ಲೋಕದಲ್ಲಿ. ನಂಬದೇ ನಾವು ಹೆಂಗೆ ಅಂದ್ರೆ ಇಬ್ಬಂದಿತನ, ಒಮ್ಮೆ ನಂಬೋದು ಒಮ್ಮೆ ಇದ್ ಮಾಡೋದು. ಆದ್ರೆ ನಂಬಿಕೆಯ ಮೂಲಕ ತನ್ನನ್ನೇ ತಾನು ಕಷ್ಟ ಕೀಳು ಮಾಡ್ಕೊಳ್ತಾ ಮನುಷ್ಯನ ಬುದ್ಧಿವಂತಿಕೆಗೆ ಕೊನೆ ಮೊದಲಿಲ್ಲ ಅನ್ನೋ ಹಾಗೆ ಕಂಡ್ರು ಕೂಡ ಈ ಆಪತ್ ಬಾಂಧವನ ನೆರವಿಗೆ ಮಿತಿ ಇಲ್ಲ. ದೇವರು ಅಂದ್ರೆ ನಿಮಗೆ ಜಟಾಧಾರಿಯಾಗಿ ಆ ವೇಷದಲ್ಲೇ ಬರ್ತಾರೆ ಅಂತಲ್ಲ, ನಾನಾ ವೇಷದಲ್ಲಿ ನಮಗೆ ಸಹಾಯವನ್ನ ಮಾಡ್ಬೋದು, ಪರೀಕ್ಷೆಯನ್ನು ಕೂಡ ಮಾಡ್ಬೋದು. ಹೀಗೆ ಒಂದು ದಿನ ಭಗವದ್ಗೀತೆಯ ವ್ಯಾಖ್ಯಾನವನ್ನ ಆಲಿಸ್ತಿದ್ದ ಶಿಷ್ಯರ ಎದುರು ಗುರು ತಮ್ಮ ಸರ್ವಂತಯಾಮಿತ್ವವನ್ನ ಪ್ರದರ್ಶಿಸ್ತಾರೆ. ಅಲ್ಲಿ ಎಲ್ಲೆಡೆ ಕೂಟಸ್ಥ ಚೈತನ್ಯ ಕ್ರೈಸ್ತ ಪ್ರಜ್ಞೆ ಎಂದ್ರೇನು ಅಂತ ವಿವರಿಸ್ಬೇಕಾದ್ರೆ ಲಾಹಿರಿ ಮಹಾಶಯರು ಉಸಿರು ಕಟ್ಟಿದಂಗಾಗಿ ಜಪಾನಿನ ತೀರದಾಚೆ ಅನೇಕ ಜೀವಿಗಳ ದೇಹದಲ್ಲಿ ನಾನು ಸಮುದ್ರದಲ್ಲಿ ಮುಳುಗ್ತಾ ಇದ್ದೀನಿ ಅಂತ ಕಿರ್ಚ್ಕೊಳ್ತಾರೆ ಅವರು. ಮಾರನೇ ಬೆಳಗ್ಗೆ ಕೇಳಿದ್ರೆ ಜಪಾನಿನ ಬಳಿ ಹಿಂದಿನ ದಿನ ಒಡೆದು ನುಚ್ಚು ನೂರಾದ ಹಡಗಿನಲ್ಲಿದ್ದ ಅಸಂಖ್ಯಾತ ಜನರು ಸತ್ತ ಸುದ್ದಿಯನ್ನು ಶಿಷ್ಯರು ಪತ್ರಿಕೆಯಲ್ಲಿ ಹೇಳ್ತಾರೆ. ಎಂತ ಶಕ್ತಿ ಇದೆ ನೋಡಿ. ಅಂದ್ರೆ ಸತ್ಯವನ್ನ ಅರಿಬೇಕು ಅಂದ್ರೆ ಧ್ಯಾನದಿಂದ, ಬೂಸ್ಟ್ ಹಿಡಿದ ಪುಸ್ತಕಗಳಿಂದ ಅಲ್ಲ. ಪುಸ್ತಕಗಳು ಯಾವುದು ಅಂತ ಆಯ್ಕೆ ಮಾಡ್ಕೊಳ್ಳೋದು ಮುಖ್ಯ. ನಾವು ಚಂದ್ರನನ್ನ ಕಾಣ್ಬೇಕಾದ್ರೆ ನೀವು ಆಕಾಶದಲ್ಲಿ ನೋಡ್ಬೇಕು, ಕೊಳದಲ್ಲಿ ಅದ್ರ ಪ್ರತಿಬಿಂಬ ಬರುತ್ತೆ ಅಂತ ನೋಡ್ಬಾರ್ದು. ಆಕಾಶದಲ್ಲಿ ನಿಜವಾದ ಚಂದ್ರನ ನೋಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಈ ಕೊಳದಲ್ಲಿ ಯಾಕೆ ನೀವು ನೋಡ್ತಾ ಹೋಗ್ಬೇಕು? ಅಲ್ಲಿ ಏನಾದ್ರೂ ಬಿದ್ದು ನೀರ್ ಕಲಕಿದಾಗ ಅಲ್ಲಿ ಏನು ಕಾಣಿಸಲ್ಲ. ಹಾಗೆ ದೂರದಲ್ಲಿದ್ದಂತ ಹಲವಾರು ಶಿಷ್ಯರುಗಳು ಲಾಹಿರಿ ಮಹಾಶಯರ ಈ ನಿಕಟ ಸಾನ್ನಿಧ್ಯದ ಅರಿವನ್ನ ಹೊಂದಿದ್ರು. ಯಾರು ಕ್ರಿಯಾಯೋಗವನ್ನ ಅಭ್ಯಸಿಸ್ತಾರೋ ಅಂತವರ ಬಳಿ ನಾನು ಯಾವಾಗ್ಲೂ ಇರ್ತೀನಿ. ನಿಮ್ಮ ಆಧ್ಯಾತ್ಮಿಕ ದರ್ಶನ ನಿರಂತರವಾಗಿ ವಿಕಾಸ ಹೊಂದಿ ನೀವು ಬ್ರಹ್ಮಾಂಡದ ನೆಲೆಯನ್ನ ಮುಟ್ಟುವಂತೆ ನಿಮ್ಗೆ ಮಾರ್ಗದರ್ಶನ ನೀಡ್ತೀನಿ ಅಂತ ಲಾಹಿರಿ ಮಹಾಶಯರು ಯಾವಾಗ್ಲೂ ಶಿಷ್ಯರಿಗೆ ಹೇಳ್ತಾ ಇದ್ರು. ಹೀಗೆ ಒಬ್ಬ ಇವರ ಪ್ರಮುಖ ಶಿಷ್ಯರಾದಂತ ಭೂಪೇಂದ್ರನಾಥ್ ಸನ್ಮಾಲ್ ಅನ್ನವರು ತಾವು ಯುವಕರಾಗಿದ್ದಾಗ 1892ರಲ್ಲಿ ವಾರಣಾಸಿಗೆ ಹೋಗ್ಲಿಕ್ಕೆ ಸಾಧ್ಯವಾಗೋದ್ರಿಂದ ಆಧ್ಯಾತ್ಮಿಕ ಶಿಕ್ಷಣ ಕೊಡಿ ಅಂತ ಹೇಳಿ ಮನಸಾರಿ ಇವರನ್ನ ಬೇಡ್ಕೊಳ್ತಾರಂತೆ. ಲಾಹಿರಿ ಮಹಾಶಯರು ಕನಸಿನಲ್ಲಿ ಭೂಪೇಂದ್ರರಿಗೆ ಕಾಣಿಸ್ಕೊಂಡು ದೀಕ್ಷೆಯನ್ನ ಕೊಟ್ರಂತೆ. ನಿಮ್ಗೆ ಕನಕದಾಸರಿಗೆ ಕೃಷ್ಣ ದರ್ಶನ ಕೊಟ್ಟಿದ್ ಗೊತ್ತಲ್ವಾ? ಹಾಗೆ ಅನೇಕರಿಗೆ ದೇವರು ನಾನಾ ರೀತಿಯಲ್ಲಿ ಕೊಡ್ತಾನೆ. ಈ ಲೌಕಿಕ ಪ್ರಪಂಚದಲ್ಲಿ ನಮ್ಮನ್ನ ತಡೆಗಟ್ಬೋದು, ಆದ್ರೆ ಹಾಗೆ ಇವ್ರ ಕನಸಿನಲ್ಲೇ ಹೋಗಿ ಕ್ರಿಯಾಯೋಗದ ದೀಕ್ಷೆಯನ್ನ ಅವ್ರಿಗೆ ಕೊಡ್ತಾರೆ. ಆ ನಂತರ ಹುಡುಗ ವಾರಣಾಸಿಗೆ ಹೋಗಿ ಗುರುವ ದೀಕ್ಷೆಯನ್ನ ಮಾಡಿದಾಗ ಅವ್ರು ಹೇಳ್ತಾರೆ, ಕನಸಿನಲ್ಲಿ ನಾನು ಆಗ್ಲೇ ನಿಂಗೆ ದೀಕ್ಷೆ ಕೊಟ್ನಲ್ಲ ಅಂತ ಹೇಳ್ತಾರೆ. ಗಮನಿಸಿ, ಯಾವುದೇ ಪ್ರಾಪಂಚಿಕ ಜವಾಬ್ದಾರಿನ ಉಲ್ಲಂಘಿಸಿ ನಡೆದ್ರೆ ಗುರು ಸೌಮ್ಯವಾಗಿ ತಿದ್ದಿ ಅವರಲ್ಲಿ ಕೂಡ ಅವರು ಮೂಡಿಸ್ತಾ ಇದ್ರು. ಹೀಗೆ ಶಿಷ್ಯನ ದೋಷಗಳೇನಾರು ಕಂಡ್ರೆ ಬಹಿರಂಗವಾಗಿ ಟೀಕಿಸ್ಬೇಕಾದಾಗ್ಲೂ ಕೂಡ ಲಾಹಿರಿ ಮಹಾಶಯರ ಮಾತುಗಳು ಸ್ವಲ್ಪ ಸೌಮ್ಯವಾಗಿ ಅಂದ್ರೆ ಅವರು ತಿದ್ದುಕೊಳ್ಳಿಕ್ಕೆ ಅವಕಾಶವನ್ನ ಕೊಡ್ತಾ ಇದ್ರು, ಗುಣಕಾರಿಯಾಗಿರ್ತಾ ಇದ್ದು. ಇದನ್ನ ಒಮ್ಮೆ ಯುಕ್ತೇಶ್ವರರು ಹೇಳ್ತಾರೆ, ಯಾವ ಶಿಷ್ಯನೂ ಗುರುಗಳ ಕೊಕ್ಕೆಯಿಂದ ತಪ್ಪಿಸಿಕೊಂಡು ಹೋದದ್ದೇ ಇಲ್ಲ. ನಾವ್ ಹೇಳ್ಬೋದು,
ನಾವು ಅವ್ರಿಗೆ ಕಾಣ್ದಂಗೆ ಇವ್ರಿಗೆ ಕಾಣ್ದಂಗೆ ಏನೋ ಮೋಸ ಮಾಡ್ತಿದೀವಿ ಅಂತ. ಗುರು ದೇವರಿಗೆ, ನಮ್ಮ ಒಳಗಿರೋ ದೇವರಿಗೆ ಗೊತ್ತಾಗ್ದಂಗೆ ನಾವೇನೂ ತಪ್ಪನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೇಚಾಡ್ತಾರೆ. ಆಗ ಇವರಿಗೆ ನಗು ತಡಿಲಿಕ್ಕೆ ಆಗ್ತಿಲ್ಲ. ಅದ್ರ ಮೇಲೆ ಒಂದೊಂದ್ ಮಾತು ಮನುಚೋ ಇಲ್ವೇ, ನನ್ನ ಕಿವಿಗೆ ಸಂಗೀತದಂತೆ ಇತ್ತು ಅಂತ ಅವರಲ್ಲಿ ನಿವೇದಿಸ್ಕೊಳ್ತಾರೆ. ಹೀಗೆ ಇದನ್ನ 4 ಹಂತಗಳಲ್ಲಿ ಅವ್ರು ಹೇಳ್ತಾ, ಆಧ್ಯಾತ್ಮಿಕ ಪ್ರಗತಿಯನ್ನು ತೋರಿದ ಶಿಷ್ಯರಿಗೆ ಮಾತ್ರ 3 ಮೇಲಿನ ತಂತ್ರಗಳನ್ನ ಉಪದೇಶಿಸ್ತಾ ಇದ್ರು. ಅಂದ್ರೆ ಇದ್ರಲ್ಲೂ ಹಂತಗಳಿರ್ತಾ ಇದ್ದು. ಮೊದಲು ಸಾಮಾನ್ಯ ಕ್ರಿಯಾ ಯೋಗ, ಆನಂತರ ಅದರಲ್ಲಿ ತುಂಬಾ ತಲ್ಲೀನರಾಗಿ ಅಭ್ಯಾಸದಲ್ಲಿ ಪರ್ಫೆಕ್ಟ್ ಆದವರಿಗೆ ಮಾತ್ರ ಅದನ್ನ ಕೊಡ್ತಾ ಇದ್ರು. ಹೀಗೆ ಕ್ರಿಯಾಯೋಗದಲ್ಲೂ ಕೂಡ ಹಲವಾರು ಕವಲುಗಳಿವೆ. ಲಾಹಿರಿ ಮಹಾಶಯರು ಅತ್ಯಂತ ಹೆಚ್ಚಿನ ಪ್ರಾಯೋಗಿಕ ಮೌಲ್ಯ ಇರ್ತಕ್ಕಂಥ 4 ಹಂತಗಳನ್ನ ಅವರು ಅರ್ಥಕೊಂಡಿದ್ರು. ಹಾಗೇನೆ ಅವರು ನಾನ್ ಹೋಗಿ ಹೇಳೋದಲ್ಲ, ಅವರಿಗೆ ಗೊತ್ತಾಗ್ತಿತ್ತು ಯಾರಿಗ ಅರ್ಹರಿದ್ದಾರೆ, ಯಾರಿಗ್ ಕೊಡ್ಬೇಕು ಅಂತ. ಹಾಗೆ ಒಮ್ಮೆ ಆ ಅಂಚೆಯ ಪೇದೆ ದೈನ್ಯದಿಂದ ತಮ್ಮ ಕೈಗಳನ್ನ ಜೋಡಿಸಿ, ಗುರುದೇವ, ದಯಮಾಡಿ ನನಗೆ ಬೇರ್ಯಾವ ಉಪದೇಶವನ್ನು ಕೊಡಬೇಡಿ. ಇನ್ನೂ ಹೆಚ್ಚಿನ ಉಪದೇಶಗಳನ್ನು ನಾನು ಹೇಗೆ ಅರಗಿಸಿಕೊಳ್ಳಬಲ್ಲೆ? ಮೊದಲ ಹಂತದ ಕ್ರಿಯಾಯೋಗವೇ ನನಗೆ ದಿವ್ಯೋನ್ನತ್ಮತೆಯನ್ನು ಉಂಟು ಮಾಡಿದೆ ಎಂದರೆ ಪತ್ರಗಳನ್ನ ಹಂಚ ಕಾರ್ಯ ನನ್ನಿಂದ ಸಾಗ್ತಾ ಇಲ್ಲ. ಅದಕ್ಕಾಗಿ ನಿಮ್ಮ ಆಶೀರ್ವಾದವನ್ನ ಬೇಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಯಾರ್ಯಾರಿಗೆ ಎಷ್ಟನ್ನ ಡೈಜೆಸ್ಟ್ ಜೀರ್ಣಿಸ್ಕೊಳಕ್ ಸಾಧ್ಯ ಅಷ್ಟೇ ಸಾಧ್ಯ ಅನ್ನೋದನ್ನ. ಆಗ ಈಗಾಗಲೇ ಬೃಂದ ಆಧ್ಯಾತ್ಮ ಸಾಗರದಲ್ಲಿ ತೇಲಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಲಾಹಿರಿ ಮಹರ್ಷರು. ಆಗ ತಲೆ ತಗ್ಸಿ ಅವ್ರು ಹೇಳ್ತಾರೆ, ಗುರುಗಳೇ, ಸಲಕರಣೆಗಳಲ್ಲೇ ದೋಷವನ್ನ ಹುಡುಕ್ತಕ್ಕಂಥ ಅಕುಶಲ ಕೆಲಸಗಾರ ನಾನು ಎಂಬುದನ್ನ ಕಂಡ್ಕಂಡೆ. ನಾವು ಎಲ್ಲೆಲ್ಲೋ ದೇವರನ್ನ, ಎಲ್ಲೆಲ್ಲೋ ಹೃದಯವಂತಿಕೆಯನ್ನ, ಧರ್ಮವನ್ನ ಹುಡುಕ್ತಿದ್ವಿ ಅನ್ನೋದನ್ನ ಆ ಪೋಸ್ಟ್ ಮ್ಯಾನಿಗೆ ಕೂಡ ಅದು ಅರ್ಥ ಆಗ್ತಾ ಹೋಗುತ್ತೆ. ಹೀಗೆ ಆ ವಾರಣಾಸಿಯ ಬಹುಸಂಖ್ಯಾತ ಶಿಷ್ಯರ ಜೊತೆ ಭಾರತದ ದೂರ ದೂರದ ಪ್ರದೇಶಗಳಿಗೆ ಕೂಡ ಲಾಹಿರಿ ಮಹಾಶಯರ ಬಳಿಗೆ ಬರ್ತಾ ಇದ್ರು. ಎಷ್ಟೋ ವೇಳೆ ಲಾಹಿರಿ ಮಹಾಶಯರೇ ಬಂಗಾಲಕ್ಕೆ ಹೋಗಿ ಇಬ್ಬರು ಗಂಡು ಮಕ್ಕಳ ಮಾವಂದಿರ ಮನೆಗೂ ಕೂಡ ಭೇಟಿ ಕೊಡ್ತಾ ಇದ್ರು. ಹೀಗೆ ಕ್ರಿಯಾಯೋಗಾಭ್ಯಾಸಿಗಳ ಸಣ್ಣ ಸಣ್ಣ ತಂಡಗಳ ಒಂದು ಜೇನುಗೂಡೆ ಆಯ್ತು. ಹಾಗೆ ಆ ಕ್ರಿಯಾಯೋಗ ಸಣ್ಣ ಒಂದಿದು ವಿಶೇಷತಾ ಕೃಷ್ಣಪುರ, ವಿಷ್ಣುಪುರ ಜಿಲ್ಲೆಗಳಲ್ಲಿ ಅನೇಕ ಗುರು ಶಿಷ್ಯರು ಇಂದಿಗೂ ಆಧ್ಯಾತ್ಮಿಕ ಧ್ಯಾನ ಪ್ರಭಾವನ ಅವ್ಯಕ್ತವಾಗಿ ಹರಿಸ್ತಾ ಇದ್ದಾರೆ. ಹೀಗೆ ಲಾಹಿರಿ ಮಹಾಶಯರಿಂದ ಕ್ರಿಯಾಯೋಗದ ಉಪದೇಶವನ್ನು ಪಡೆದಂತಹ ಅಸಂಖ್ಯಾತ ಸಂತರಲ್ಲಿ ವಾರಣಾಸಿಯ ಪ್ರಸಿದ್ಧ ಪುರುಷರಾದ ಸ್ವಾಮಿ ಭಾಸ್ಕರಾನಂದ ಸರಸ್ವತಿ ಮತ್ತು ದೇವ್ಗರ್ನ ಮಹಾಶ್ರೇಷ್ಠ ಸನ್ಯಾಸಿ ಬಾಲಾನಂದ ಬ್ರಹ್ಮಚಾರಿಗಳು ಕೂಡ ಆಗಿದ್ದಾರೆ. ಹೀಗೇನೆ ಪ್ರಾಪಂಚಿಕ ಸ್ಥಾನಮಾನಗಳಲ್ಲಿದ್ದು ಪ್ರಭಾವಶಾಲಿಗಳಾಗಿದ್ದ ಲಾಹಿರಿ ಮಹರ್ಷಿಯರ ಅನೇಕ ಶಿಷ್ಯರು ಆ ಕ್ರಿಯಾಯೋಗದ ಮೂಲಕ ತಂಡದ ಪ್ರಚಾರದ ಮೂಲಕ ವರ್ಧನೆಗೊಳಿಸ್ಬೇಕು ಅಂತ ಬಯಸ್ತಾರೆ. ಆದ್ರೆ ಗುರು ಅದನ್ನ ನಿರಾಕರಿಸ್ತಾರೆ. ಆ ವಾರಣಾಸಿಯ ದೊರೆಗೆ ರಾಜವೈದ್ಯನಾಗಿದ್ದಂತ ಒಬ್ಬ ಶಿಷ್ಯನೊಬ್ಬ ಕಾಶಿ ಬಾಬಾ ಎಂಬ ಹೆಸರಿಂದ ಗುರುಗಳನ್ನ ಪ್ರಸಿದ್ಧಿಗೆ ತರಲಿಕ್ಕೆ ವ್ಯವಸ್ಥಿತ ಒಂದು ಪ್ರಯತ್ನವನ್ನ ನಡೆಸ್ತಾರೆ. ಆಗ್ಲೂ ಕೂಡ ಗುರು ಅದನ್ನ ನಿಷೇಧಿಸ್ತಾರೆ. ಅಂದ್ರೆ ಕಟ್ರುಟ್ ಯಾವುದು ಇಲ್ಲ, ಇಲ್ಲಿ ಏನಿದೆ ಅಲ್ಲೇ ಹೋಗ್ಬೇಕು ಅನ್ನೋದನ್ನ. ಹಾಗೇನೆ ಕ್ರಿಯಾಯೋಗದ ಪುಷ್ಪದ ಪರಿಮಳ ಸ್ವಾಭಾವಿಕವಾಗೇ ಹರಡ್ಲಿ, ಅದನ್ನ ಬೇಕು ಅಂತ ತುಂಬಾ ಪ್ರಚಾರಕ್ಕೆ ತಂದು ಹೇಳಿ ಹೇಳಿ ಜನಕ್ಕೆ ಇಲ್ಲಿ ಅಡ್ವರ್ಟೈಸ್ ಬರುತ್ತಲ್ಲ, ಆ ರೀತಿ ಹೇಳದ್ ಬೇಕಿಲ್ಲ. ಅದು ಸತ್ಯವಾಗಿದ್ರೆ, ಅದು ಒರಿಜಿನಲ್ಲೇ ಆದ್ರೆ ಅದನ್ನ ನಿಧಾನವಾಗಾದ್ರೂ ಅದು ಹೋಗುತ್ತೆ. ಹಾಗೆ ಕ್ರಿಯಾಯೋಗನು ಬರ್ಲಿ ಅನ್ನೋದನ್ನ ಹೇಳ್ತಾರೆ. ಆಧ್ಯಾತ್ಮಿಕವಾಗಿ ಫಲವತ್ತಾದ ಹೃದಯ ಕ್ಷೇತ್ರಗಳಲ್ಲಿ ಕ್ರಿಯಾಯೋಗದ ಬೀಜಗಳು ತಾವಾಗಿಯೇ ದೃಢವಾಗಿ ಬೇರು ಬಿಟ್ಟು ಬೆಳೀತವೆ ಅಂತ ಹೇಳ್ತಿದ್ರು. ಯಾವ್ದಕ್ಕೂ ಬೇಗ ಆಗ್ಬೇಕು ಅಂತ ಅವಸರ ಅಂತ ಹೋದ್ರೆ ಅವಸರವೇ ಅಪಘಾತಕ್ಕೆ ಕಾರಣ. ಅದಕ್ಕೆ ಇವತ್ತು ಎಷ್ಟೋ ಇದು ಬೇಗ ಬೆಳಿಬೇಕು, ಬೇಗ ಹಣ ಸಂಪಾದನೆ ಮಾಡಬೇಕು, ಶಿಷ್ಯರ ಸಂಖ್ಯೆ ಹೋಗ್ಬೇಕು ಅಂತ ಅವು ದಿಕ್ಕು ತಪ್ಪಿರೋದನ್ನ ನಾವು ನೋಡ್ತಾ ಇದೀವಿ. ಹೀಗೆ 1886ರಲ್ಲಿ ರಾಣಿಕೇತ್ನಲ್ಲಿ ಉಪದೇಶ ಪಡೆದ 25 ವರ್ಷಗಳ ನಂತರ ಲಾಹಿರಿ ಮಹಾಶಯರು ವೇತನ ಸಹಿತ ತಮ್ಮ ಉದ್ಯೋಗದಿಂದ ನಿವೃತ್ತರಾಗ್ತಾರೆ. ಅಂದ್ರೆ ಇಲ್ಲಿ ಅವ್ರಿಗೆ ಯೋಗಿವರ, ಯೋಗಿ ರಾಜ, ಮುನಿವರ, ಯೋಗಾವತಾರ ಅಂತ ಇಲ್ಲಿ ಅವ್ರ ಹೆಸರನ್ನ ಯೋಗಾನಂದರು ಹೇಳ್ತಾ ಹೋಗ್ತಾರೆ. ಹಾಗೆ ಸರ್ಕಾರದ ಒಂದೇ ಇಲಾಖೆನಲ್ಲಿ ಅವರು ಒಟ್ಟು 35 ವರ್ಷಗಳ ಸೇವೆಯನ್ನ ಸಲ್ಲಿಸಿದ್ರು. ಅಂದಿನಿಂದ ಈಚೆಗೆ ಹಗಲು ಹೊತ್ತು ಕೂಡ ಅವರು ದೊರೀತಾ ಇದ್ರು.
ಅಂದ್ರೆ ಡ್ಯೂಟಿ ಇಂದ ಬಂದ ಮೇಲೆ ಶಿಷ್ಯರುಗಳು ಹೆಚ್ಚೆಚ್ಚು ಅವರನ್ನ ಹುಡ್ಕೊಂಡ್ ಬರ್ಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಮಹಾಗುರು ನಿಶ್ಚಲ ಪದ್ಮಾಸನ ಹಾಕಿ ಕುಳಿತು ದಿನದ ಬಹುಭಾಗವನ್ನ ಮೌನವಾಗಿ ಕಳೀತಾ ಇದ್ರು. ಅಡ್ಡಾಡೋದಕ್ಕಾಗ್ಲಿ, ಮನೆ ತರ ಹೋಗೋದಕ್ಕಾಗ್ಲಿ ಎಲ್ಲೋ ಒಮ್ಮೊಮ್ಮೆ ಪಡಸಾಲೆನ ಬಿಟ್ಟು ಕದಲ್ತಾ ಇದ್ರು. ಗುರುವಿನ ದರ್ಶನಕ್ಕಾಗಿ ಶಿಷ್ಯರು ನಿರಂತರ ಹರಿದು ಬರ್ತಲೇ ಇದ್ರು. ಹೀಗೆ ಎಲ್ಲರಿಗೂ ಆಶ್ಚರ್ಯ ಅನ್ನೋ ರೀತಿ ಅವರ ಶಾರೀರಿಕ ಸ್ಥಿತಿಯನ್ನ ನೋಡಿದ್ರೆ ಅವ್ರು ಕೂತಿದ ರೀತಿನ ಉಸಿರಾಡ್ತಾ ಇದ್ದಾರೋ ಇಲ್ವೋ ನಾ ಕಾಣಿಸ್ತಿತ್ತು. ನಿದ್ರೆ ಮಾಡ್ತಾ ಇಲ್ಲ. ನಾಡಿ ಚಲನ, ಹೃದಯ ಮಿಡಿತ, ಸ್ತಬ್ಧತೆ, ಗಂಟೆಲೆ ಎವೆ ಮಿಟುಕಿಸದಂತ ಪ್ರಶಾಂತ ಕಣ್ಣುಗಳು, ಆ ಪ್ರಶಾಂತ ಪ್ರಕಾಶನ ಪರಿವೇಶ, ಇವೆಲ್ಲ ಅತಿಮಾನವ ಲಕ್ಷಣಗಳಾಗಿ ಶಿಷ್ಯರಿಗೆ ಕಾಣಿಸ್ತಾ ಇರುತ್ತೆ. ಆತ್ಮೋದ್ಧಾರ ಮಾಡ್ಕೊಳ್ಳದೆ ಇಲ್ಲಿಂದ ಹೋದ ಯಾವ ಆಗುಂತಕನೂ ಇಲ್ಲ. ನಿಜವಾದ ದೇವಮಾನವನ ಮೌನ ಆಶೀರ್ವಾದ ತಮ್ಮ ಮೇಲಿದೆ ಅಂತ ಶಿಷ್ಯರುಗಳು ಕೂಡ ಭಾವಿಸಿದ್ರು. ಹಾಗೆ ನಡ್ಕೊಳ್ತಾ ಇದ್ರು. ಹೀಗೆ ತಮ್ಮ ಗುರು ಶಿಷ್ಯರಾದ ಪಂಚಾನನ ಭಟ್ಟಾಚಾರ್ಯರಿಗೆ ಕಲ್ಕತ್ತೆಯಲ್ಲಿ ಆರ್ಯ ಮಂಡಲಿ ವಿದ್ಯಾಸಂಸ್ಥೆ ಎಂಬ ಯೋಗ ಕೇಂದ್ರವನ್ನ ಸ್ಥಾಪಿಸ್ಲಿಕ್ಕೆ ಅನುಮತಿಯನ್ನ ಕೊಡ್ತಾರೆ. ಅಲ್ಲಿ ಯೌಗಿಕ ಮೂಲಿಕೆಗಳ ಔಷಧಿಯನ್ನ ಹಂಚ್ತಾ ಇರ್ತಾರೆ. ಮತ್ತು ಅಲ್ಲಿ ಬಂಗಾಲಿಯಲ್ಲಿ ಭಗವದ್ಗೀತೆಯ ಅತ್ಯಲ್ಪ ಬೆಲೆಯ ಪ್ರತಿಗಳನ್ನ ಪ್ರಕಾಶಪಡಿಸ್ತಾರೆ. ಹಾಗೂ ಅದರ ಮೂಲಕ ಅನೇಕ ಮನೆಗೆ ಭಗವದ್ಗೀತೆ ಪುಸ್ತಕಗಳು ಹೋಗುತ್ತೆ. ಇಲ್ಲಿ ಸಾಮಾನ್ಯ ಹಿಂದಿನ ಪದ್ಧತಿಯಂತೆ ಗುರುಗಳು ಅನೇಕ ಕಾಯಿಲೆಗಳ ಪರಿಹಾರಕ್ಕಾಗಿ ಬೇವಿನೆಣ್ಣೆಯನ್ನ ಕೊಡ್ತಾ ಇದ್ರು. ಅಲ್ಲಿ ಅಂದ್ರೆ ಅದನ್ನ ಅವರೇ ತಯಾರಿಸಿ ಇದ್ ಮಾಡಿ ಕೊಡ್ತಾ ಇದ್ರು. ಹೀಗೆ ಆಯುರ್ವೇದವನ್ನ ನೋಡಿದ್ರೆ ನಮ್ಮ ದೇಶದಲ್ಲಿ ಆಯುರ್ವೇದದಲ್ಲೇ ಬದುಕಿದಂತ ದೇಶ. ಇವತ್ತಿಗೂ ಕೂಡ ನಮ್ಮ ದೇಶದ ಈ ಆಯುರ್ವೇದ ಬೇರೆ ದೇಶಗಳಲ್ಲೂ ಪ್ರಚಲಿತ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಅಲೋಪತಿಯ ಹಿಂದೆ ಹೋಗಿ ನಾವು ಅದರ ಅಡ್ಡ ಪರಿಣಾಮದಿಂದ ಮತ್ತೆ ವಾಪಸ್ಸು ನಮ್ಮ ಆಯುರ್ವೇದದ ಕಡೆ ತಿರುಗುವಂತ ಇದಾಗಿದೆ. ಅದನ್ನು ಕೂಡ ಅವರಲ್ಲಿ ಅದ್ ಏನೇನು ಉಪಯೋಗ, ಬೇವನ್ನ ನೀವು ಕೇಳ್ಬಿಟ್ರೆ ಎಷ್ಟು ಉಪಯೋಗ ಇದೆ ಅನ್ನೋದನ್ನು ಕೂಡ ನಾವು ಕಾಣ್ತೀವಿ. ಹಾಗೇನೆ ಈ ಒಂದು ಮಹಾಗುರು ಇಲ್ಲೊಂದು ಸಂಸ್ಕೃತದ ಶ್ಲೋಕವನ್ನ ಕೊಟ್ಟು ಅದನ್ನ ಹೀಗೆ ವ್ಯಾಖ್ಯಾನಿಸ್ತಾರೆ: ಯಾರು ಕಣ್ಣ ರೆಪ್ಪೆ ಅಗಲದಂತಹ ಶಾಂತ ಸ್ಥಿತಿಯನ್ನು ಪಡೆಯುತ್ತಾನೋ ಅವನು ಶಾಂಭವಿ ಮುದ್ರೆಯನ್ನು ಸಾಧಿಸಿದಂತೆ. ಅಂದ್ರೆ ಲಾಹಿರಿ ಮಹರ್ಷಿಯರು ಸ್ವತಃ ಯಾವ ಪುಸ್ತಕವನ್ನು ಬರೆಯಲ್ಲ ಇಲ್ಲಿ. ಆದ್ರೆ ಧರ್ಮ ಗ್ರಂಥಗಳಿಗೆ ತಮ್ಮದೇ ಆದ ವ್ಯಾಖ್ಯಾನವನ್ನ ಅನೇಕ ಶಿಷ್ಯರಿಗೆ ಅವರು ಕಲಿಸ್ತಾರೆ. ಮತ್ತು ಗುರುಗಳ ಸ್ವರ್ಗಸ್ಥನಾದ ಮೊಮ್ಮಗ, ಇವರ ಪ್ರಿಯ ಯೋಗಾನಂದರ ಪ್ರಿಯ ಸ್ನೇಹಿತ ಈ ಆನಂದ ಮೋಹನ ಲಾಹಿರಿ ಬಗ್ಗೆ ಹೀಗೆ ಅವರು ಕೂಡ ಹೇಳ್ತಾ ಹೋಗ್ತಾರೆ. ಇಲ್ಲಿ ಶಾಂಭವಿ ಮುದ್ರೆ ಅಂದ್ರೆ ಹುಬ್ಬುಗಳ ನಡುವೆ ದೃಷ್ಟಿಯನ್ನ ಕೇಂದ್ರೀಕರಿಸೋದು, ಆಜ್ಞಾಚಕ್ರದಲ್ಲಿ ನಮ್ಮ ಗಮನವನ್ನ ಕೇಂದ್ರೀಕರಿಸೋದು. ಅಲ್ಲಿ ಒಬ್ಬ ಯೋಗಿ ಮಾನಸಿಕ ಶಾಂತಿ ಗೊತ್ತಾದ ಸ್ಥಿತಿಯನ್ನ ಸಿದ್ಧಿಸಿಕೊಂಡಂತೆ ಅವನ ರೆಪ್ಪೆಗಳು ಇಲ್ಲಿ ಅಗಲಲ್ಲ. ಶಾಂಭವಿ ಮುದ್ರೆನಲ್ಲಿ ಅವನು ತನ್ನ ಆಂತರಿಕ ಪ್ರಪಂಚದಲ್ಲಿ ತಲ್ಲೀನನಾಗಿರ್ತಾನೆ. ಅದಕ್ಕೆ ಅವ್ರು ಹೇಳೋದು ನಮ್ಮ ಮನಸ್ಸನ್ನ ಇಲ್ಲಿ ಕೇಂದ್ರೀಕರಿಸಿ ಅಂತ. ಇಲ್ಲಿ ಮುದ್ರೆ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಸಾಮಾನ್ಯವಾಗಿ ಬೆರಳುಗಳು ಮತ್ತು ಕೈಗಳ ಸಾಂಪ್ರದಾಯಿಕ ಸಂಕೇತಗಳಿಗೆ ಅನ್ವಯಿಸುತ್ತೆ. ಅಂದ್ರೆ ಇವು ಯಾವ್ಯಾವುದೋ ಒಂದೊಂದು ಬೆರಳಲ್ಲಿ ಒಂದೊಂದು ಮುದ್ರೆ ಪರಿಣಾಮವನ್ನು ಉಂಟು ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿ ಅವರು ಈ ಭಗವದ್ಗೀತೆಯ ಅನೇಕ ವ್ಯಾಖ್ಯಾನವನ್ನು ಕೂಡ ಹೇಳ್ತಾ, ಈ ಕೀಳು ವಿಷಯ ಲಾಲಸೆಯ ಸೆಳೆತದೆದರು ಸಾಮಾನ್ಯವಾಗಿ ಮನುಷ್ಯ ಅಸಹಾಯಕನಾಗ್ತಾನೆ ಅಂತ ನಮಗ್ ಗೊತ್ತು. ಆದ್ರೆ ಈ ಕ್ರಿಯಾಯೋಗದ ಮೂಲಕ ಶ್ರೇಷ್ಠವಾದ ಹಾಗೂ ಶಾಶ್ವತವಾದ ಸುಖದ ಅರಿವು ಅವನಿಗುಂಟಾದಾಗ ಆ ಲಲಾಸೆಗಳೆಲ್ಲ ದುರ್ಬಲಗೊಳ್ಳುತ್ತೆ ಅದ್ರ ಮೂಲಕ ಅವ್ರು ಹೋದಾಗ ಅನ್ನೋದನ್ನ ಅವ್ರು ಹೇಳ್ತಾರೆ. ಇದೆಲ್ಲ ಲಾಹಿರಿ ಮಹರ್ಷಿಯರು ಬದುಕಿದಂತ ರೀತಿ. ಈ ನಿದರ್ಶನದಿಂದ ಯೋಗ ಅಂದ್ರೆ ಅದು ರಹಸ್ಯ ಗರ್ಭಿತ ಸಾಧನೆ ಎಂಬ ತಪ್ಪು ಭಾವನೆ ಹೋಯ್ತು. ಅಂದ್ರೆ ಯಾರಿಗೂ ಗೊತ್ತಿಲ್ಲದ ಏನೋ ಅಲ್ಲಿದೆ ಅಂತ ಅಲ್ಲ, ಎಲ್ರೂ ಪಾಲಿಸಿದ್ರೆ ಆ ಪರಿಣಾಮವನ್ನ ನಾನು ಪಡಿಬಹುದು ಅನ್ನೋದನ್ನ ಭೌತ ವಿಜ್ಞಾನ ಯಥಾರ್ಥವಾದದಿಂದ ಕೂಡ ಅಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಅಲೌಕಿಕವಾದ್ದಾಗಿರ್ಬೋದು, ಪ್ರತಿದಿನ ನಡೀತಕ್ಕಂಥದ್ದಾಗಿರ್ಬೋದು, ಇವುಗಳ ಬಗ್ಗೆ ನಾವು ಯೋಗ್ಯ ಸಂಬಂಧವೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕ್ರಿಯಾಯೋಗದ ಮೂಲಕ ಮನುಷ್ಯ ದಾರಿಯನ್ನ ಕಂಡ್ಕೋಬಹುದು. ನೋಡಿ, ಈಗ ಅಂತಾರಾಷ್ಟ್ರೀಯ ಯೋಗ ದಿನ ಬಂತು, ಧ್ಯಾನ ದಿನ ಬಂತು, ಇಡೀ ಪ್ರಪಂಚಕ್ಕೆ ಭಾರತದ ಶಕ್ತಿ ಗೊತ್ತಾಗ್ತಾ ಇದೆ. ಆದ್ರೆ ಭಾರತದವರೇ ನಾವು ಬೇರೆ ಕಡೆ ಹೋಗ್ತಿದೀವಿ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬಹುದು. ಹೀಗೆ ಲಾಹಿರಿ ಮಹರ್ಷಿಯರು ಈ ಕ್ರಿಯಾಯೋಗದ ವಿಜ್ಞಾನ ಅನ್ನೋದು ಸಾರ್ವಕಾಲಿಕವಾದದ್ದು. ಒಂದು ಗಣಿತ ಶಾಸ್ತ್ರ ಹೇಗೆ ಕೂಡ ಕಳೆಯ ಸರಳ ನಿಯಮದಂತೆ ಕ್ರಿಯಾಯೋಗ ಕೂಡ ಅದರ ನಿಯಮವನ್ನು ಯಾರು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗಣಿತ ಶಾಸ್ತ್ರದ ಎಲ್ಲಾ ಗ್ರಂಥಗಳನ್ನ ಸುಟ್ಟು ಬೂದಿ ಮಾಡಿದ್ರು ಕೂಡ
ಆ ಬುದ್ಧಿ ಉಳ್ಳವ್ರು ಮತ್ತೆ 2x2 4 ಇದನ್ನ ಕಂಡುಹಿಡಿತಾರೆ, ಮತ್ ಬುಕ್ ಬರೀತಾರೆ. ನಮ್ ಪ್ರಾಚೀನ ಗ್ರಂಥಗಳು ಎಷ್ಟೋ ನಮಗ್ ಲಭಿಸಿಲ್ಲ. ಏಕೆಂದ್ರೆ ಹಿಂದೆ ತಾಳೆಗರಿನಲ್ಲಿ ಬರೀತಿದ್ರು. ಅವಾಗ ಈ ಪ್ರಕೃತಿ ವಿಕೋಪದಲ್ಲಿ ಎಷ್ಟು ಕಳೆದು ಹೋಗಿದೆ. ಇಲ್ಲ ಅಂದ್ರೆ ನಮ್ಮ ಕನ್ನಡ ಭಾಷೆಯ ಇತಿಹಾಸ ಸುಮಾರು 1ನೇ ಶತಮಾನಕ್ಕೆ ಹೋಗುತ್ತೆ. ಆದ್ರೆ ನಮಗೆ ಸಾಕ್ಷಿ ಇಲ್ಲ ಇವತ್ತ ಅದನ್ನ ನಾವು ಹೇಳಲಿಕ್ಕೆ. ಅದರಿಂದ ನಾವು 450ರ ಹಲ್ಮಿಡಿ ಶಾಸನನೇ ಕಾಯ್ಬೇಕಾಗುತ್ತೆ. ಗ್ರಂಥದಲ್ಲಿ ಹೋದ್ರೆ ಕವಿರಾಜ ಮಾರ್ಗವನ್ನೇ ನಾವು ಆಶ್ರಯಿಸ್ಬೇಕಾಗಿದೆ. ಆದ್ರೆ ಹಿಂದೆ ಇದೆಲ್ಲ ಉಳಿದಿಲ್ದೇ ಇರೋದ್ರಿಂದ ಒಂದು ಅನುಮಾನ ಹೀಗಿರ್ಬೋದು, ಅಶೋಕನ ಶಾಸನದಲ್ಲಿ ಇಂಥ ಪದ ಇದೆ ಅಂತ ನಾವು ತುಂಬಾ ಇನ್ನೂ ಸಂಶೋಧನೆ ಮಾಡ್ತಾ ಇದೀವಿ. ಆದ್ರೆ ಅಂತವ್ ಸಿಕ್ಕಿದ್ರೆ ಕೆಲವ್ರಿಗೆ ಅದು ಅರಿವಿಲ್ಲ. ಕೆಲವೊಂದು ಊರಲ್ಲಿ ಆ ಶಾಸನಗಳಿಗೆ ದನ ಕಟ್ಟೋದು, ಅದನ್ನ ಕೆತ್ತಿ ಹಾಕೋದು, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಇವೆಲ್ಲ ಹೊರಗಡೆ ಬರ್ಬೇಕು. ಹಾಗೆ ಗಣಿತದ ಕ್ರಿಯೆ ಕೂಡ ಅಯ್ಯೋ ಎಲ್ಲ ಪುಸ್ತಕಗಳನ್ನ ಅಡಗಿಸಿಟ್ರು ಕೂಡ ನಿಷ್ಕಳಂಕ ಭಕ್ತಿಯುಳ್ಳ, ಪರಿಣಾಮವಾಗಿ ನಿಷ್ಕಳಂಕ ಜ್ಞಾನಿಯೊಬ್ಬ ಅವತರಿಸಿದ್ರೆ ಮತ್ತೆ ಅವರನ್ನ ಇದ್ ಮಾಡ್ತಾರೆ. ಈ ಯೋಗ ಎಲ್ಲ ಇದಾದ್ರೂ ಕೂಡ ಅನೇಕ ನಮ್ಮ ಈ ನಾಗರಾಜ್ ಗುರುಗಳಂತ ಅವರು ಯೋಗನವನ್ನ ಮತ್ತೆ ಪಸರಿಸ್ತಾ ಹೋಗ್ತಾರೆ. ಮುಂದಿನ ತಲೆಮಾರಿಗೆ ಬರುತ್ತೆ ಅದು. ಹಾಗೆ ಯಾವುದನ್ನು ಯಾರು ಏನ್ ನಾಶ ಮಾಡಿದ್ರು ಅದನ್ನ ಪೂರ್ಣ ಇದ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಮಹಾನ್ ಅವತಾರಗಳಲ್ಲಿ ಬಾಬಾಜಿಯ ಅನಂತರ ಒಂದಾಗಿ ಮಹಾವತಾರ ಎನಿಸಿಕೊಂಡಂತೆ ಯುಕ್ತೇಶ್ವರರನ್ನ ನಾವು ಜ್ಞಾನಾವತಾರ ಅಂದ್ರೆ ಹಿಂದಿನವರು ಯಾರು ಗ್ರಂಥಗಳನ್ನ ಬರೀಲಿಲ್ಲ, ಯುಕ್ತೇಶ್ವರರು ಇದಕ್ಕೆ ಸಂಬಂಧಪಟ್ಟಂತೆ ಬರೀತಾರೆ. ಹಾಗೇನೆ ಲಾಹಿರಿ ಮಹಾಶಯರನ್ನ ಯೋಗಾವತಾರರಾಗಿರ್ತಾರೆ, ಇವರು ಜ್ಞಾನಾವತಾರ ಆಗ್ತಾರೆ. ಹೀಗೆ ಗುಣಮಟ್ಟದಲ್ಲಿರ್ಬೋದು, ಗಾತ್ರದಲ್ಲಿರ್ಬೋದು, ಸಮಾಜದ ಆಧ್ಯಾತ್ಮಿಕ ಮಟ್ಟದಲ್ಲಿರ್ಬೋದು, ಈ ಮಹಾಗುರು ಇದನ್ನ ಮೇಲೇರಿಸ್ತಾ ಹೋಗ್ತಾರೆ. ತಮ್ಮ ಶಿಷ್ಯರನ್ನ ಕ್ರಿಸ್ತನಿಗೆ ಸರಿದೂಗುವ ಒಂದು ಸಾಮರ್ಥ್ಯ ಇದೆ. ಜನಸಾಮಾನ್ಯರಲ್ಲಿ ಸತ್ಯನ ವ್ಯಾಪಕವಾಗಿ ಪಸರಿಸುವಂತೆ ಮಾಡೋದ್ರಿಂದ ಲಾಹಿರಿ ಮಹಾಶಯರು ಮಾನವ ಜನಾಂಗದ ಉದ್ಧಾರಕರಲ್ಲಿ ಒಬ್ಬರಾಗಿರ್ತಾರೆ. ಹಾಗೆ ಇದನ್ನ ಮೊದಲ ಬಾರಿಗೆ ಎಲ್ಲ ಮಾನವರಿಗೂ ಯೋಗದ ಸ್ವತಂತ್ರದ ಬಾಗಿಲನ್ನ ತೆರೆದು ಕ್ರಿಯಾಯೋಗ ಎಂಬ ಖಚಿತ ಪದ್ಧತಿಯ ಮೂಲಕ ಪ್ರಾಯೋಗಿಕ ಒತ್ತನ್ನ ಕೊಟ್ಟಿದ್ದು. ಯೋಗ ಏನ್ ಹೇಳುತ್ತೆ? ಉಸಿರಿನ ಜೊತೆ ಶರೀರವನ್ನ ಸೇರ್ಸು, ಇಲ್ಲಿ ಉಸಿರನ್ನ ಹೋಲ್ಡ್ ಮಾಡು, ಇಲ್ಲಿ ಬಿಡು ಅನ್ನೋದನ್ನೇ ಅವರು ಹೇಳ್ತಾ ಹೋಗೋದು. ಅದ್ರಲ್ಲೇ ಈ ಕ್ರಿಯಾಯೋಗದ ಸತ್ಯ ಅಡಗಿದೆ. ಹಾಗೆ ಇಲ್ಲಿ ಪವಾಡಗಳನ್ನ ಕುರಿತು ಲಾಹಿರಿ ಮಾಸ್ಟರ್ ಯಾವಾಗ್ಲೂ ಸೂಕ್ಷ್ಮ ನಿಯಮಗಳ ಪ್ರಯೋಗವನ್ನ ಹೇಳ್ತಾ ಹೋಗ್ತಾರೆ. ಸಾರ್ವಜನಿಕವಾಗಿ ಚರ್ಚಿಸ್ಲೂಬಾರ್ದು, ಅದನ್ನ ಪ್ರಕಟಿಸ್ಲೂಬಾರ್ದು ಅಂತ. ಹಾಗೆ ಇಲ್ಲಿ ಅವರು ಗೃಹಸ್ಥ ಯೋಗಿಯಾಗಿ ಲಾಹಿರಿ ಮಹಾಶಯರು ಇಂದಿನ ಪ್ರಪಂಚದ ಅವಶ್ಯಕತೆಗೆ ಹೊಂದಿಕೆ ಆಗಂತ ಪ್ರಾಯೋಗಿಕ ಸಂದೇಶವನ್ನ ನೀಡ್ತಾರೆ. ಈ ಪ್ರಾಚೀನ ಭಾರತದಲ್ಲಿ ಅತ್ಯುತ್ತಮ ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಗಳು ಇವತ್ತು ಉಳಿದಿಲ್ಲ. ಆದ್ರೆ ನೋಡಿ, ಭಿಕ್ಷಾ ಪಾತ್ರೆ ಹಿಡಿದು ಅಲೆಮಾರಿ ಬೈರಾಗಿ ಅಂತಿರ್ಬೇಕೆಂಬ ಯೋಗಿಗಿರಬೇಕಾದ ಹಳೆ ಆದರ್ಶವನ್ನ ಈ ಗುರು ಪ್ರೋತ್ಸಾಹಿಸಲ್ಲ. ಹೋಗಿ ಭಿಕ್ಷೆ ಬೇಡಿನೇ ಬದುಕಬೇಕು ಅನ್ನೋದನ್ನ. ಆದ್ರೆ ತನ್ನ ಅನ್ನವನ್ನ ತಾನೇ ಸಂಪಾದಿಸ್ಕೋಬೇಕು. ತನ್ನ ರಕ್ಷಣೆಗೆ ಕಷ್ಟದಲ್ಲಿರುವ ಸಮಾಜದ ಮೇಲೆ ನಿರ್ಭರ ಆಗದೆ ಇರ್ಬೋದು, ತನ್ನ ಮನೆಯಲ್ಲಿ ಏಕಾಂತದಲ್ಲಿ ಯೋಗ ಸಾಧನೆಯನ್ನ ಮಾಡೋದಿರ್ಬೋದು, ಇವನ್ನೆಲ್ಲ ಒತ್ತಿ ಒತ್ತಿ ಹೇಳ್ತಾರೆ. ಅಂದ್ರೆ ನಿನ್ನದು ಏನೂ ಇಲ್ಲದನೆ ಪಿಕಾರಿ ಹಾಗೆ ನೀನು ಬದುಕು ಅಂತ ಇವ್ರು ಹೇಳಲ್ಲ. ಹೀಗೆ ಸುಧಾರಿತ ಮಾದರಿಯ ಯೋಗಿ, ಬಾಬಾಜಿ ಯೋಚಿಸಿದಂತೆ ಬಾಳಿದ ಇವರು ಜೀವನ ಧರ್ಮ ವಿಶ್ವದ ಎಲ್ಲೆಡೆ ಸಾಧನಾಕಾಂಕ್ಷೆಯುಳ್ಳ ಯೋಗಿಗಳಿಗೂ ಕೂಡ ಇದು ಮಾರ್ಗದರ್ಶನ ಆಗಿತ್ತು. ಹೊಸ ಜನರಿಗೆ ಹೊಸ ಭರವಸೆ ಇಲ್ಲಿ ಸ್ವಪ್ರಯತ್ನದ ಮೂಲಕ ದೈವಿ ಐಕ್ಯತೆ ಸಾಧ್ಯ ಅನ್ನೋದನ್ನ ತೋರಿಸಿದ್ರು. ಬರಿಯ ತಾತ್ವಿಕ ನಂಬಿಕೆಗಳ ಮೇಲಾಗ್ಲಿ, ಬ್ರಹ್ಮಾಂಡ ನಿರ್ದೇಶಕನೊಬ್ಬನ ನಿರಂಕುಶ ಇಚ್ಛೆ ಮೇಲಾಗ್ಲಿ ಇದು ಅವಲಂಬಿಸಲ್ಲ ಅನ್ನೋದನ್ನ ಹೇಳಿದ್ರು. ಯಾವುದೇ ಮಾನವನ ದೇವತ್ವವನ್ನು ನಂಬಲಾರ್ದಂತ ಜನರು ಕ್ರಿಯಾಯೋಗದ ಸಾಧನೆಯ ಮೂಲಕ ತಮ್ಮ ಪೂರ್ಣ ದೈವತ್ವವಿರೋದನ್ನ ಲಾಹಿರಿ ಮಹಾಶಯರು ಕಂಡ್ಕೊಳ್ತಾರೆ. ಆತ್ಮೀಯರೇ, ನಾವಿವತ್ತು ಲಾಹಿರಿ ಮಹಾಶಯರ ಬದುಕಿನ ಹಿಂದೆ ನಿಂತು ಅವರನ್ನ ಮುನ್ನಡೆಸಿದ ಬಾಬಾಜಿಯ ಇದರಲ್ಲಿ ಅವ್ರು ಹೇಗ್ ಸಾಗಿದ್ರು, ಪ್ರಪಂಚಕ್ಕೆ ಹೇಗೆ ಅವ್ರು ಹೋದ್ರು ಅನ್ನೋದನ್ನ ಗಮನಿಸಿದೀವಿ. ಇಂಥ ಅಭೂತಪೂರ್ವ ಅವಕಾಶವನ್ನು ಒದಗಿಸಿದಂತಹ ವೇದಿಕೆಯ ಗುರುಗಳಿಗೆ, ಈ ಬ್ರಹ್ಮಾಂಡದ ಶಕ್ತಿಗೆ, ಬಾಬಾಜಿಗೆ, ಪತ್ರಿಜಿ ಗುರುಗಳಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತಿನ ಒಂದು ತರಗತಿಗೆ ನಾನು ವಿರಾಮವನ್ನ ನೀಡ್ತಾ ಇದ್ದೀನಿ. ಧನ್ಯವಾದಗಳು ಎಲ್ರಿಗೂ.